Punar, you can start. Yeah, one ನಿಮಿಷ ಕೇಳಿಸಿದೆ. Okay, sir. Hello. Hello, Rishabh. Hi. Namaste, madam. Namaste. Namaste. Madam, ನೀವು ಬೇಕಾದ್ರೆ ಈಗ ಸ್ಟಾರ್ಟ್ ಮಾಡ್ಬೋದು. You can start. Okay. ಮಕ್ಕಳ ಎಲ್ಲ ಪ್ರಿಪರೇಟರಿ ಎಲ್ಲ ಹೆಂಗ್ ಮಾಡಿದ್ದೀರಾ? ಬೇರೆ ಸಬ್ಜೆಕ್ಟ್ ಎಲ್ಲ ಚೆನ್ನಾಗಾಯ್ತಾ? ಚೆನ್ನಾಗಿದೆ ಮ್ಯಾಮ್. ನಾಳೆಗೆ ಎಲ್ಲ ಬಿಟ್ಟಿದ್ದೀರಾ? ಎಸ್ ಮ್ಯಾಮ್. ಓಕೆ ಓಕೆ, ಬೇಗ ಸ್ಟಾರ್ಟ್ ಮಾಡಿ ಸುಮ್ಮನೆ ಮುಗಿಸ್ಬಿಡೋಣ ಬೇಗ, ಯಾಕಂದ್ರೆ ಈಗ ನಾಳೆ ನಿಮ್ಗೆ ಬೇರೆ ಓದ್ಕೊಳ್ಳೋದು ಇರುತ್ತಲ್ವಾ. ಇದೊಂದೇ ಚಾಪ್ಟರ್ ಅಲ್ಲ, ಅದು ಇದು ವಿಜ್ಞಾನದಲ್ಲಿ ಬರೀ ಒಂದು ಚಾಪ್ಟರ್ ಅಲ್ಲಿ ಒಂದು ಭಾಗ ಅಷ್ಟೇ ನಾನು ಇವತ್ತು ಮಾಡಕ್ಕಾಗ. ಹಲೋ. ಹಾ, ಓಕೆ. ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ಜೀವಕ್ರಿಯೆಗಳಲ್ಲಿ ಉಸಿರಾಟ ಫಸ್ಟ್ ಪೋಷಣೆ ತಿಳ್ಕೊಂಡ್ವಿ, ಆಮೇಲೆ ಉಸಿರಾಟದ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ನೆಕ್ಸ್ಟ್ ಇವತ್ತು ಸಾಗಾಣಿಕೆ ಟ್ರಾನ್ಸ್ಪೋರ್ಟೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಈಗ ಎಲ್ಲ ತಿಂದಿದ್ದು ಊಟ ಮಾಡಿದ್ದು ಎಲ್ಲ ಏನಾಯ್ತು, ಬ್ರೇಕ್ ಡೌನ್ ಆಯ್ತು, ಎನರ್ಜಿ ಸಿಕ್ಕಿದೆ ನಮ್ಗೆ. ಈಗ ಎನರ್ಜಿ ಸಿಕ್ಕಿರೋದು ಎಲ್ಲ ದೇಹದ ಭಾಗಗಳಿಗೆಲ್ಲ ಸಾಗಾಣಿಕೆ ಆಗ್ಬೇಕು ತಾನೆ, ಅದರಿಂದ ತಾನೇ ನಮ್ಗೆ ಹಿಂಗೆ ಇರುವಿಕೆ ಆಗ್ಬೇಕು ಅಲ್ವಾ. ಇದು ನೆಕ್ಸ್ಟ್ ಪ್ರಾಸೆಸ್ ಸಾಗಾಣಿಕೆ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್. ಆಯ್ತಾ, ಇದರಲ್ಲಿ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್, ಸ್ವಲ್ಪ ಕಷ್ಟ ಸಂಕೀರ್ಣವಾಗಿದೆ ಇದು. ಸೊ ನೀವೇನ್ ಮಾಡಿ ಅಂದ್ರೆ ಮೇನ್ ಆಗಿ ಹೃದಯ ಫಸ್ಟ್. ಏನ್ ಇದ್ರಲ್ಲಿ ತುಂಬಾ ಸಾಗಾಣಿಕೆಯಲ್ಲಿ ಇಂಪಾರ್ಟೆಂಟ್ ಆಗಿರೋದು ಏನದು ಹೃದಯಕ್ಕಿಂತ ಮುಂಚೆ ರಕ್ತದ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ. ರಕ್ತ ಏನದು, ಒಂದು ದ್ರವ ರೂಪ ಸಂಯೋಜಕ ಅಂದ್ರೆ ಕನೆಕ್ಟಿವ್ ಟಿಶ್ಯೂ ಅಂಗಾಂಶ, ಸಂಯೋಜಕ ಅಂಗಾಂಶ. ಅದು ಅಂದ್ರೆ ಕನೆಕ್ಟಿವ್ ಟಿಶ್ಯೂ ಅಂದ್ರೆ ಅದರ ಮೂಲಕನೇ ಎಲ್ಲ ದೇಹಕ್ಕೆ ನಾವು ಏನ್ ಇವಾಗ ಅಲ್ಲಿಂದ ಆಕ್ಸಿಜನ್ ತಗೊಂಡಿದ್ವಿ, ಆಹಾರ ಹಿಂಗ್ ನಮಗ್ ಸಿಕ್ಕಿದೆ, ಎಲ್ಲ ಇದೆ ಅಲ್ವಾ. ಅದನ್ನೆಲ್ಲ ಎಲ್ಲ ಭಾಗಗಳಿಗೆ, ದೇಹದ ಎಲ್ಲ ಭಾಗಗಳಿಗೆ ಒದಗ್ಸಕ್ಕೆ ಒಂದು ಮುಖ್ಯವಾದ ಅಂಗಾಂಶ ರಕ್ತದ ಬಗ್ಗೆ ಎಲ್ಲ ಓದಿದೀವಲ್ವಾ. ಓಕೆ, ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಓಕೆ, ಒಂದು ದ್ರವರೂಪಿ ಸಂಯೋಜಕ ಅಂಗಾಂಶ ಅದು. ಈಗ ಎಲ್ಲ ಒಂದು ರಕ್ತದಲ್ಲಿ ಏನೇನಿದೆ ಮೇಯ್ನು ಅದನ್ನ ತಿಳ್ಕೊಂಬಿಡೋಣ. ಓಕೆನಾ. ರಕ್ತದಲ್ಲಿ ಮುಖ್ಯವಾಗಿ ಏನೇನಿದೆ, ಒಂದು ಪ್ಲಾಸ್ಮಾ ಅಂತ ಒಂದು ದ್ರವ ಇದೆ ಆಯ್ತಾ. ಅದಾದ್ಮೇಲೆ ಬ್ಲಡ್ ಸೆಲ್ಸ್ಗಳಿದೆ. ಓಕೆ, ಇದು ಪ್ಲಾಸ್ಮಾ ಏನದು, ಒಂದು ದ್ರವ ರೂಪದ, ಅದು ಒಂದು ರಕ್ತದ ತರಾನೇ, ಬಟ್ ಅದಕ್ಕಿಂತ ಒಂದು ಬಣ್ಣ ಕಡಿಮೆ ಇರುತ್ತೆ. ಬಟ್ ಅದರಲ್ಲಿ ಎಲ್ಲಾ ತರದ್ದು ಒಂದು ಪ್ರೋಟೀನ್ಸ್, ಅಮೈನೋ ಆಸಿಡ್ಸ್ ಎಲ್ಲ ಅದರಲ್ಲೇ ಇರುತ್ತೆ ಆಯ್ತಾ. ಅದೆಲ್ಲ ನಿಲಂಬಿತ ಅಂದ್ರೆ ಸಸ್ಪೆಂಡ್ ಆಗಿರುತ್ತೆ, ಎಲ್ಲ ತೇಲ್ತಾ ಇರುತ್ತೆ ಅದರಲ್ಲಿ ಪ್ಲಾಸ್ಮಾದಲ್ಲಿ. ಓಕೆನಾ. ಅದಾದ್ಮೇಲೆ ಮತ್ತೆ ಈ ಬ್ಲಡ್ ಸೆಲ್ಸ್ಗಳು, ಅದು 3 ತರ ಇದೆ. ಅದ್ಯಾವ್ದ್ಯಾವ್ದು, RBC ಅಂದ್ರೆ ಕೆಂಪು ರಕ್ತ ಕಣಗಳು, ಅದಾದ್ಮೇಲೆ WBC ಬಿಳಿ ರಕ್ತ ಕಣಗಳು, ಮತ್ತೆ ಕಿರುತಟ್ಟೆಗಳು ಪ್ಲೇಟ್ಲೆಟ್ಸ್. ಇದು 3. ಇದು ರಕ್ತದಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಆಯ್ತಾ. ಈಗ ಸ್ವಲ್ಪ ಈಗ ಒಂದೊಂದೇ ಇದ್ರಲ್ಲಿ ಕಲ್ತ್ಕೊಂಡು ಹೋಗ್ಬಿಡೋಣ, ಅವಾಗ ನಮ್ಗೆ ಈಸಿ ಆಗುತ್ತೆ. ಫಸ್ಟೇ ಹೃದಯದಲ್ಲಿ ಅದು ಎಲ್ಲ ಅಂತ ಹೋದ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಆಯ್ತಾ. ರಕ್ತ ಮೇನ್ ನಮ್ಗೆ ಸಾಗಾಣಿಕೆನಲ್ಲಿ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಪ್ಲಾಸ್ಮಾ ಮತ್ತೆ ಈ ಸೆಲ್ಸ್ಗಳು RBC, WBC ಮತ್ತೆ ಪ್ಲೇಟ್ಲೆಟ್ಸ್ ಅಂದ್ರೆ ಕಿರುತಟ್ಟೆಗಳು, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಇವೆಲ್ಲ ಇರುತ್ತೆ ಆಯ್ತಾ. ಆಮೇಲೆ ಇದ್ರಲ್ಲಿ ಪ್ಲಾಸ್ಮಲ್ಲಿ ಮೇಯ್ನು ಕಾರ್ಬನ್ ಡೈಆಕ್ಸೈಡು, ಫುಡ್ ಏನ್ ನಾವು ತಗೊಂಡಿರ್ತೀವಲ್ಲ ಅದು ಎಲ್ಲ ಇಲ್ಲಿವರೆಗೂ ಏನ್ ವಿಭಜನೆ ಆಗಿರುತ್ತಲ್ಲ ಅದರದ್ದೆಲ್ಲ ಅದು ತ್ಯಾಜ್ಯ ರೂಪದಲ್ಲಿ ಕೂಡ ಇರುತ್ತೆ. ಮತ್ತೆ ಅದೇ ಸಸ್ಪೆಂಡ್ ಆಗಿ ತೇಲ್ತಾ ಇರುತ್ತೆ
ಪ್ಲಾಸ್ಮಾದಲ್ಲಿ ಮೇನ್. ಆಯ್ತಾ, ನೆಕ್ಸ್ಟ್ ಇದು ಇದನ್ನ ಸರ್ಕ್ಯುಲೇಟರಿ ಸಿಸ್ಟಮ್. ಆಯ್ತಾ, ಹೃದಯದಲ್ಲಿ ಹೆಂಗೆ ಏನೇನ್ ಕೆಲಸ ಆಗುತ್ತೆ ಫಸ್ಟ್ ತಿಳ್ಕೊಂಬಿಡೋಣ. ಓಕೆನಾ, ಮೇನ್ ಇದರಲ್ಲಿ ನಮ್ಮ ಮಾನವ ಇದು ಸರ್ಕ್ಯುಲೇಟರಿ ಸಿಸ್ಟಮ್ ಹೇಳ್ತಾರಲ್ವಾ, ಪರಿಚಲನೆ, ಅದು ಇಮ್ಮಡಿ ಪರಿಚಲನೆ ಅಂತ. ಅಂದ್ರೆ ಡಬಲ್ ಸರ್ಕ್ಯುಲೇಷನ್ ಆಗತ್ತೆ. ಈಗ ರಕ್ತ ಬಂದಿದೆ, ಕ್ಲೀನ್ ರಕ್ತ ಅಂದ್ರೆ ಶುದ್ಧ ರಕ್ತ ಬಂದಿದೆ, ಅದು ಶುದ್ಧ ರಕ್ತ ಏನಾಗುತ್ತೆ, ಶ್ವಾಸಕೋಶದಿಂದ ಬಂದಿದ್ದು ದೇಹದ ಎಲ್ಲಾ ಭಾಗ ಹೃದಯಕ್ಕೆ ಬರುತ್ತೆ. ಹೃದಯದಿಂದ ಪಂಪ್ ಆಗಿ ಮತ್ತೆ ಎಲ್ಲಾ ಭಾಗಗಳಿಗೆ ಹೋಗುತ್ತೆ. ಮತ್ತೆ ಎಲ್ಲಾ ಭಾಗಗಳಿಂದ ಮತ್ತೆ ಅಶುದ್ಧ ರಕ್ತ ಹೃದಯಕ್ಕೆ ಬರುತ್ತೆ. ಮತ್ತೆ ಹೃದಯದಿಂದ ಕ್ಲೀನ್ ಆಗಕ್ಕೆ ಮತ್ತೆ ಶ್ವಾಸಕೋಶಕ್ಕೆ ಹೋಗುತ್ತೆ. ಸೊ 2 ಬಾರಿ ಹೃದಯಕ್ಕೆ ರಕ್ತ ಹರಿದು ಬರುತ್ತೆ. ಆಯ್ತಾ, ಇದನ್ನ ಹಿಮ್ಮಡಿ ಪರಿಚಲನೆ ಅಂತ ಹೇಳ್ತಾರೆ. ಓಕೆ, ಆಮೇಲೆ ಈಗ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನೀವು ಆಕ್ಸಿಜನ್ ಇವಾಗ ದೇಹದ ಎಲ್ಲಾ ಭಾಗಗಳಿಗೆ ಹೋಗ್ಬೇಕು. ಸೊ ಅದನ್ನು ಕಲ್ತ್ಕೊಂಡಿದ್ವಲ್ಲ, ರಕ್ತ ವರ್ಣಿಕೆಗಳು, ಹಿಮೋಗ್ಲೋಬಿನ್ ಇರುತ್ತೆ ಕೆಂಪು ರಕ್ತ ಕಣಗಳಲ್ಲಿ ಅಲ್ವಾ, ಅದರಿಂದ ಆಕ್ಸಿಜನ್ ಆಕರ್ಷಣೆ ಆಗುತ್ತೆ, ಆಕ್ಸಿಜನ್ ಅದ್ರಲ್ಲಿ ಹೋಗುತ್ತೆ. ಹಾಗೇನೆ ಉಸಿರಾಟದಿಂದ ಕೂಡ ಎಷ್ಟೊಂದು ವಸ್ತುಗಳು, ಅನೇಕ ವಸ್ತುಗಳು ರಕ್ತದಿಂದ ಸಾಗಿಸಲ್ಪಡುತ್ತೆ. ಈಗ ರಕ್ತ ದೇಹದಾದ್ಯಂತ ನಾವು ಹೋದ್ಸಲ ತಿಳ್ಕೊಂಡಿದ್ವಿ ಅಲ್ವಾ, ಗಾಳಿಗೂಡುಗಳಲ್ಲಿ ವಿನಿಮಯ ಆಗತ್ತೆ. ಆ ರಕ್ತ ಏನಾಯ್ತು, ಹಿಮೋಗ್ಲೋಬಿನ್ ಇಂದ ಅಂದ್ರೆ ರಕ್ತ ವರ್ಣಿಕೆಯಿಂದ ಆಕ್ಸಿಜನ್ ತಗೊಂಡಿದೆ. ಆದ್ರೆ ಈಗ ಆಕ್ಸಿಜನ್ ಎಲ್ಲಾ ಕಡೆ ನಾವು ಹೋದ್ಸಲ ಹೇಳ್ದೆ ನೋಡಿ, ವಿಸರಣೆ ಮೂಲಕ ಎಲ್ಲಾ ದೇಹದ ಭಾಗಕ್ಕೆ ಹೋಗಕ್ ಆಗೋದಿಲ್ಲ. ಸೊ ಸುಮಾರು ವರ್ಷ ಬೇಕಾಗ್ಬಿಡುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಒಂದು ವ್ಯವಸ್ಥೆ ಇದೆ. ನಮ್ಮ ದೇಹದಲ್ಲಿ ಒಂದು ವ್ಯವಸ್ಥೆ ಇದೆ. ಏನಪ್ಪಾ ಅಂತಂದ್ರೆ ಹೃದಯ, ಅದು ರಕ್ತನ ಪಂಪ್ ಮಾಡುತ್ತೆ. ಆಯ್ತಾ, ಎಷ್ಟು ಜೋರಾಗಿ ಪಂಪ್ ಮಾಡುತ್ತದು ಅಂತಂದ್ರೆ ದೇಹದ ಎಲ್ಲ, ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದನ್ನ ನಾವು ಹೃದಯನ ಆಚೆ ಇಟ್ಬಿಟ್ಟು ಏನಾದ್ರೂ ಪಂಪ್ ಮಾಡಿದ್ರೆ ಅಷ್ಟು ಜೋರಾಗಿ ಒಂದು ಸುಮಾರು ಎತ್ತರದಲ್ಲಿ ಹೋಗುತ್ತಂತೆ, ಅಷ್ಟು ಪ್ರೆಷರ್, ಒತ್ತಡ ಇರುತ್ತಂತೆ. ಸೊ ಆ ಪಂಪ್ ಮಾಡೋ ಅಂಗ ಬೇಕು ನಮ್ಗೆ. ಯಾವ್ದದು? ಹೃದಯ. ಎಷ್ಟು ಇಂಪಾರ್ಟೆಂಟ್ ಅಲ್ಲ ಹೃದಯ, ಗೊತ್ತಲ್ವಾ ನಿಮ್ಗೆ? ಸೊ ಪ್ರತಿಯೊಂದು, ಈಗ ಆಕ್ಸಿಜನ್ ಬೇಕು, ರಕ್ತ ಎಲ್ಲಾ ಕಡೆ ಹೋಗಿ ಆಕ್ಸಿಜನ್ ಆಹಾರನ ಈಗ ಇಷ್ಟು ದಿನ ಏನ್ ವಿಭಜನೆ ಆಗಿದೆ ಎಲ್ಲ ಎಲ್ಲಾ ಕಡೆ ಹೋಗಿ ನಮ್ಗ ಶಕ್ತಿ ಕೊಡ್ಬೇಕು ಅಂತಂದ್ರೆ ಇದು ಬಹಳ ಮುಖ್ಯವಾದಂತ ಒಂದು ಅಂಗ. ಯಾವುದು? ಹೃದಯ. ಆಯ್ತಾ, ಈಗ ಹೆಂಗೆ ಅಲ್ಲಿಂದ ಒಂದು ಆಕ್ಸಿಜನ್ ನಾವು ನೋಡಿದ್ವಲ್ವಾ, ಅಲ್ಲಿ ಪಂಪ್ ಮಾಡ್ಬೇಕು. ಮತ್ತೆ ಹೃದಯದಿಂದ ಈಗ ನೆಕ್ಸ್ಟ್ ಈಗ ನೋಡಿ, ಇದು ನೀವು ಮುಖ್ಯವಾಗಿ ಏನ್ ಮಾಡ್ಬಿಡಿ ಗೊತ್ತಾ, ಈ ಚಿತ್ರ ಇದೆಯಲ್ಲ ಹೃದಯದ್ದು, ಇದನ್ನ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ನೀವ್ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೀವು, ಮತ್ತೆ ಈ ಆರೋ ಮಾರ್ಕ್ಗಳಿದಾವಲ್ಲ, ಇದನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ನೀವ್ ಇದ್ರ ಮೂಲಕನೇ ನೀವು ಉತ್ತರ ಬರೆದು ಬಿಡ್ಬೋದು. ನೀವು ಇದನ್ನೇ ಒಂದು 3 ಮಾರ್ಕ್ಸಿಗೆ ಕೊಡ್ತಾರೆ. ಒಂದು ಈ ಹೃದಯದ ಛೇದ ನೋಟ ಅಂತ ಏನ್ ನಿಮ್ ಪುಸ್ತಕದಲ್ಲಿ ಕೊಟ್ಟಿದ್ದಾರಲ್ಲ, ಇದನ್ನ ನೋಡ್ಕೊಂಡು ಈ ಭಾಗಗಳು ಗುರ್ತಿಸಿ, ಮತ್ತೆ ಇದು ಹೆಂಗೆ ಹಾಕಿದಾರಲ್ಲ ಇವೆಲ್ಲ ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ರೆ ಇದ್ರಲ್ಲೇ ನೀವು ಎಕ್ಸ್ಪ್ಲೈನ್ ಮಾಡ್ಬಿಡ್ಬೋದು. ಗೊತ್ತಾಯ್ತಾ? ಈಗ ಮೇನ್ ನೋಡೋಣ ಬನ್ನಿ. ಇಲ್ಲಿ ಇದು ನಮ್ಮ ಹೃದಯದ ಇದರಲ್ಲಿ 4 ಕೋಣೆ ಇದೆ. ಆಯ್ತಾ, ಫಸ್ಟ್ ಹೆಂಗ್ ನೆನ್ಪಿಟ್ಕೋಬೇಕು ನೀವು ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ. ಈಗ ಏನಕ್ಕೆ 4 ಕೋಣೆ ಇದೆ, ಏನಕ್ಕೆ ಅಂತಂದ್ರೆ, ಇದು ಶುದ್ಧ ರಕ್ತ, ಅಶುದ್ಧ ರಕ್ತ ಅಂತ ಇರುತ್ತಲ್ವಾ, ಆಕ್ಸಿಜನೇಟೆಡ್ ಬ್ಲಡ್, ಡಿಆಕ್ಸಿಜನೇಟೆಡ್ ಬ್ಲಡ್. ಅದು ಮಿಶ್ರ ಆಗ್ಬಾರ್ದು ನಮ್ಮ ದೇಹದಲ್ಲಿ ಅಲ್ವಾ. ಸಪರೇಟ್ ಆಗಿದ್ದಾಗ ಈಸಿಯಾಗಿ ಆಕ್ಸಿಜನ್ ದೇಹದ ಎಲ್ಲಾ ಭಾಗಕ್ಕೂ ಹೋಗುತ್ತೆ. ನಮ್ಗೆ ಶಕ್ತಿ ರಿಲೀಸ್ ಆಗ್ಬೇಕಂತಂದಾಗ ಏನಾಗುತ್ತೆ, ಈಸಿಯಾಗಿ ಎಲ್ಲ ಮಿಕ್ಸ್ ಆಗ್ಬಿಟ್ರೆ ಅದು ತುಂಬಾ ಕಷ್ಟ ಆಗುತ್ತೆ ಸೊ ಈ ಮಾನವನಲ್ಲಿ, ಸಸ್ತನಿಗಳಲ್ಲಿ ಮುಖ್ಯವಾಗಿ ಈ ತರ ಒಂದು 4 ಕೋಣೆಗಳಿರುತ್ತೆ. ಆಯ್ತಾ, 4 ಕೋಣೆಗಳು ಯಾವ್ದ್ಯಾವ್ದು? ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ಬಲ ಹೃತ್ಕರ್ಣ, ಬಲ ಹೃತ್ಕುಕ್ಷಿ ಅಂತ ಹೇಳ್ಬಿಟ್ಟು. ಆಮೇಲೆ ಇವೆರಡೂನು ಮಿಕ್ಸ್ ಆಗ್ಬಾರ್ದಲ್ವಾ, ಶುದ್ಧ ರಕ್ತ ಮತ್ತೆ ಅಶುದ್ಧ ರಕ್ತ. ಅದಕ್ಕೆ ಮಧ್ಯದಲ್ಲಿ ಒಂದು ಸೆಪ್ಟಮ್, ಅದು ಒಂದು ಭಿತ್ತಿ, ಅಂದ್ರೆ ವಿಭಜಿಸುತ್ತೆ. ಅವೆರಡೂನು ಸಪರೇಟ್ ಮಾಡುತ್ತೆ, ಸಪರೇಟ್ ಆಗಿ ಇಟ್ಕೊಳ್ಳುತ್ತೆ. ನೋಡಿ, ಈ ನೀಲಿ ಬಣ್ಣದಲ್ಲಿ ಏನಿದೆ ಅಲ್ಲ, ಇದೆಲ್ಲ ಬಂದ್ಬಿಟ್ಟು ಅಶುದ್ಧ ರಕ್ತ. ಮತ್ತೆ ನೀವು ಹೃದಯದ ಬಗ್ಗೆ ತಿಳ್ಕೊಳ್ಳುವಾಗ ನೋಡಿ, ಇಲ್ಲಿ ಗುರ್ತಿಸುವಾಗ್ಲೂ ಅಷ್ಟೇನೆ, ಎಡ ಭಾಗ ಬಲ ಭಾಗ ಹೆಂಗ್ ಗುರ್ತಿಸ್ತೀರಾ? ನಮ್ಗೆ ನಮ್ಮ ದೇಹದ ನೋಡ್ಕೊಂಡಾಗ ನಮ್ಗೆ ಹೆಂಗ್ ಲೆಫ್ಟ್ ಇರುತ್ತೆ ಅದೇ ಬರ್ಬೇಕು. ಬಟ್
ಪಿಕ್ಚರ್ ಅಲ್ಲಿ ಬರುವಾಗ ಏನಾಗುತ್ತೆ, ಈ ಕಡೆ ಎಡ ಹೃತ್ಕರ್ಣ, ಈ ಕಡೆ ಬಲ ಹೃತ್ಕರ್ಣ, ಕನ್ಫ್ಯೂಸ್ ಆಗ್ಬೇಡಿ. ಓಕೆನಾ? ಚಿತ್ರನ ಉಲ್ಟಾ ಇಟ್ಕೊಂಡು ನೋಡ್ಕೊಂಬಿಡಿ. ಓಕೆನಾ? ಎಡ ಹೃತ್ಕರ್ಣ, ಬಲ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ಬಲ ಹೃತ್ಕುಕ್ಷಿ, 4 ಕೋಣೆಗಳಿದೆ. ಅದ್ರಲ್ಲಿ ಈಗ ನೋಡಿ, ಎಡ ಭಾಗ ಬಲ ಭಾಗ ಹಂಗ್ ತಗೊಂಡ್ಬಿಟ್ರೆ ಈ ಎಡ ಭಾಗದಲ್ಲಿ ಏನ್ ಬರುತ್ತಲ್ವಾ, ಅದೆಲ್ಲ ಶುದ್ಧ ರಕ್ತ. ಈ ಯೆಲ್ಲೋ ಕಲರ್ ಇದೆಲ್ಲ ಇದೆಯಲ್ಲ, ಇದು ಬಂದು ಶುದ್ಧ ರಕ್ತ. ಮತ್ತಿದು ಎಲ್ಲ ಅಶುದ್ಧ ರಕ್ತ ಈ ಕಡೆ ಇರೋದು. ಅದಕ್ಕೂ ಮುಂಚೆ ದೇಹ, ಈಗ ಹೃದಯ ಎಲ್ಲಿ ಸ್ವಲ್ಪ ನೋಡಿ, ಪಿಕ್ಚರ್ ನೋಡಿದಾಗ ನಿಮ್ಗೆ ಹೃದಯ ಹಿಂಗ್ ಸ್ವಲ್ಪ ಟಿಲ್ಟ್ ಅಂದ್ರೆ ಓರೆ ಆಗಿದೆ ಹಿಂಗೆ. ಯಾಕಂತಂದ್ರೆ ಅದು ಯಕೃತ್ ಅಂದ್ರೆ ಲಿವರ್ ಏನಪ್ಪಾ ಅಂತಂದ್ರೆ ನಮ್ಮ ದೇಹದಲ್ಲಿ ಒಂದು ದೊಡ್ಡ, ಎಲ್ಲದಕ್ಕಿಂತ ದೊಡ್ಡ ಅಂಗ ಅದು ನಮ್ಮ ದೇಹದಲ್ಲಿ, ಯಕೃತ್, ಲಿವರ್. ಸೊ ಆ ಲಿವರ್ಗೆ ಸ್ವಲ್ಪ ಜಾಗ ಮಾಡ್ಕೊಡಕ್ಕೋಸ್ಕರ ಅದು ಸ್ವಲ್ಪ ಈ ಕಡೆ ಹಿಂಗ್, ಯಾಕಪ್ಪ ಹಿಂಗಿರೋದಿ ಹಿಂಗಿಲ್ಲ ಅಂತ ಅಲ್ವಾ, ಸ್ವಲ್ಪ ಈ ಕಡೆ ಟಿಲ್ಟ್ ಆಗಿದೆ. ಅದ್ ಯಾಕಂತಂದ್ರೆ ಅದು ಯಕೃತ್ಗೆ ಜಾಗ ಮಾಡಿ ಕೊಡ್ತಾ ಇದೆ. ಆಯ್ತಾ? ಮತ್ತೆ ಹೃದಯ ಯಾವ್ದು ಮಸ್ಕ್ಯುಲರ್ ಅಂದ್ರೆ ಸ್ನಾಯುಗಳಿಂದ ಮಾಡಿರ್ತಕ್ಕಂಥ ಅಂಗ. ಮತ್ತೆ ಅದು ಎಷ್ಟಿರುತ್ತೆ, ನಮ್ಮ ಎಡಗೈ ಮುಷ್ಟಿ ಅಷ್ಟೇ ನಮ್ಮ ಹೃದಯ. ನೋಡಿ ಎಷ್ಟು ಕೆಲಸ ಮಾಡುತ್ತೆ, ಬರೀ ಒಂದು ಮುಷ್ಟಿ ಅಷ್ಟಿದೆ ಈ ಹೃದಯ, ಬಟ್ ಎಷ್ಟು ಕೆಲ್ಸಗಳು ಮಾಡುತ್ತೆ, ಎಂತ ವ್ಯವಸ್ಥೆ ಇದು, ಎಷ್ಟು ನಿಜವಾಗ್ಲೂ ಒಂಥರ ಅದು ತುಂಬಾ ಯೋಚನೆ ಮಾಡ್ಬೇಕು ನಾವು ಅಲ್ವಾ. ಒಂದ್ ಸಣ್ಣದಾಗಿ ನಾವು ಆರ್ಗನೈಸ್ಡ್ ಆಗಿ ಏನು ಇವಾಗ ಮಾಡಕ್ಕಾಗಲ್ಲ ಅಂತದ್ರಲ್ಲಿ ನಮ್ ದೇಹ ಎಷ್ಟು ಉಸಿರಾಟ, ಅದಕ್ಕೆ ಅಂತ ಒಂದು ವ್ಯವಸ್ಥೆ, ಮತ್ತೆ ಉಸಿರಾಟಕ್ಕೆ, ಪೋಷಣೆಗೆ, ಜೀರ್ಣ ಮಾಡ್ಕೊಳಕ್ಕೆ, ಪ್ರತಿಯೊಂದಕ್ಕೂ ನೋಡಿ ಎಂತ ವ್ಯವಸ್ಥೆ ಆಗಿದೆ. ಇದು ಒಂದು ಸ್ನಾಯು ವಿಧದ ಅಂಗ ಅಲ್ವಾ. ಇದು ಶ್ವಾಸಕೋಶದ ನಡುವೆ ಇರುತ್ತೆ. ಆಯ್ತಾ? ಮತ್ತೆ 1 ನಿಮಿಷಕ್ಕೆ ಇದು ಎಷ್ಟು ಸಲ, 1 ನಿಮಿಷಕ್ಕೆ ಎಷ್ಟು ಸಲ, 60ರಿಂದ 70, 75, 80 ಅಷ್ಟು ಸಲ ಕೂಡ ಇದು ಹೃದಯದ ಬಡಿತ ಆಗ್ಬೋದು. ಅಂದ್ರೆ ವಯಸ್ಸಾದಾಗ ಸ್ವಲ್ಪ ಅದೆಲ್ಲ ಸ್ವಲ್ಪ ವೇರಿ ಆಗ್ತಾ ಹೋಗುತ್ತೆ. ಆಯ್ತಾ? ಮತ್ತೆ ಸುಮಾರು 7,200 ಲೀಟರ್ ಅಷ್ಟು ರಕ್ತನ ಪಂಪ್ ಮಾಡತ್ತಂತೆ ದಿನಕ್ಕೆ. ಅಷ್ಟು ರಕ್ತ ಪಂಪ್ ಮಾಡತ್ ನೋಡಿ ಅಲ್ವಾ, ಅಂದ್ರೆ ಎಷ್ಟು ಕೆಲಸ ಆಮೇಲೆ ನೆಕ್ಸ್ಟ್ ಹೃದಯಕ್ಕೆ ಬಂದಾಗ ರಕ್ತನಾಳಗಳು. ಇದಾಯ್ತಲ್ವಾ. ನೆಕ್ಸ್ಟ್ ಓಕೆ, ನೋಡಿ ಇದರಲ್ಲಿ ಈ ಪಿಕ್ಚರ್ ಅಲ್ಲಿ ನೀಟಾಗಿ ತಿಳ್ಕೊಬಹುದು ನೋಡಿ. ಇದು 2 ತರ ಆಗತ್ತಲ್ವಾ ಸರ್ಕ್ಯುಲೇಷನ್, ಪರಿಚಲನೆ 2 ತರ. ಒಂದು ಪಲ್ಮನರಿ, ಇನ್ನೊಂದು ಸಿಸ್ಟಮಿಕ್ ಅಂದ್ರೆ ವ್ಯವಸ್ಥಿತ ಪರಿಚಲನೆ, ಮತ್ತೆ ಇನ್ನೊಂದು ಪಪ್ಪುಸಕ ಪರಿಚಲನೆ ಅಥವಾ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಮತ್ತೆ ಪಲ್ಮನರಿ ಸರ್ಕ್ಯುಲೇಷನ್. ಅಂದ್ರೆ ಶ್ವಾಸಕೋಶ ಮತ್ತೆ ಹೃದಯದ ನಡುವೆ ನಡೀತಕ್ಕಂತ ಒಂದೇನು ಇದಿದೆಯಲ್ಲ, ಅದನ್ನ ಪಲ್ಮನರಿ ಅಥವಾ ಪಪ್ಪುಸಕ ಪರಿಚಲನೆ ಅಂತ ಕರಿತೀವಿ. ಮತ್ತೆ ಹೃದಯ ಮತ್ತೆ ದೇಹದ ಇತರ ಭಾಗಗಳ ಮಧ್ಯೆ ನಡೀತಕ್ಕಂತ ಒಂದು ಸಾಗಾಣಿಕೆನ ಅಥವಾ ರಕ್ತಗಳ ವಿನಿಮಯ ಏನಿದೆ ಅದನ್ನ ಸಿಸ್ಟಮಿಕ್ ಅಥವಾ ವ್ಯವಸ್ಥಿತ ಪರಿಚಲನೆ ಅಂತ ಕರಿತೀವಿ. ಇದು ನೀಟಾಗಿ ಅಂದ್ರೆ ಸಿಂಪಲ್ ಆಗಿ ಫಸ್ಟ್ ಈ ಇದ್ರಲ್ಲಿ ಪಿಕ್ಚರ್ ಅಲ್ಲಿ ತಿಳ್ಕೊಬೇಕು ಅಷ್ಟೇನಾ. ಈ ಶ್ವಾಸಕೋಶದಿಂದ ಹೃದಯಕ್ಕೆ ಬರುತ್ತೆ, ಹೃದಯಕ್ಕೆ ಬಂದ್ಬಿಟ್ಟು ಏನ್ ಮಾಡುತ್ತೆ, ಮತ್ತೆ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ಹೋಗುತ್ತೆ, ಮತ್ತೆ ದೇಹದ ಎಲ್ಲಾ ಭಾಗಗಳಿಂದ ಮತ್ತೆ ಹೃದಯಕ್ಕೆ ಬರುತ್ತೆ. ಮತ್ತೆ ಹೃದಯಕ್ಕೆ ಏನ್ ಬಂತು ಇವಾಗ, ಅಶುದ್ಧ ರಕ್ತ ಬಂತು. ಅಶುದ್ಧ ರಕ್ತನ ಮತ್ತೆ ಏನ್ ಮಾಡ್ತು ಹೃದಯ, ಶ್ವಾಸಕೋಶಕ್ಕೆ ಕಳಿಸ್ತು. ಮತ್ತೆ ಶ್ವಾಸಕೋಶದಲ್ಲಿ ಗ್ಯಾಸಸ್ ಎಕ್ಸ್ಚೇಂಜ್, ಅನಿಲಗಳ ವಿನಿಮಯ ಆಯ್ತು. ಮತ್ತೆ ಅಲ್ಲಿಂದ ಮತ್ತೆ ಏನಾಯ್ತು, ಶ್ವಾಸಕೋಶದಿಂದ ಅಭಿಧಮನಿ ಮೂಲಕ ಮತ್ತೆ ಹೃದಯಕ್ಕೆ ಬಂತು. ಸೊ 2 ಸಲ ಹೃದಯಕ್ಕೆ ಬರುತ್ತೆ ರಕ್ತ. ಸೊ ಈ ತರ ಒಂದು ಪರಿಚಲನೆಗೆ ಇಮಡಿ ಪರಿಚಲನೆ ಅಂತ ಕರೀತಾರೆ. ಯಾಕೆ ಇದು ಮುಖ್ಯ ಅಂತಂದ್ರೆ, ಮುಖ್ಯವಾಗಿ ರಕ್ತ, ಶುದ್ಧ ರಕ್ತ ಮತ್ತೆ ಅಶುದ್ಧ ರಕ್ತ ಮಿಶ್ರ ಆಗ್ಬಾರ್ದು. ಆ ಉದ್ದೇಶಕ್ಕೋಸ್ಕರ ಈ ಇಮಡಿ ಪರಿಚಲನೆ ತುಂಬಾ ಇಂಪಾರ್ಟೆಂಟ್. ಆಯ್ತಾ? ಈಗ ಡೀಟೇಲ್ ಆಗಿ ಹೋಗ್ಬೇಕು. ಏನು, ಎಲ್ಲಿಂದ ಹೆಂಗ್ ಬರುತ್ತೆ, ಯಾವ ಕೋಣೆಗೆ ಬರುತ್ತೆ, ರಕ್ತ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅದೆಲ್ಲ ನೋಡೋಣ. ಈಗ ಅದಕ್ ಮುಂಚೆ ಇದು ರಕ್ತನಾಳಗಳು ಯಾವ್ದ್ಯಾವ್ದು ಅಂತ ಹೇಳ್ಬಿಟ್ಟು ಅಂದ್ರೆ ಅಭಿಧಮನಿ, ಅಪಧಮನಿ
ಮತ್ತೆ ಕ್ಯಾಪಿಲರೀಸ್ ಅಂದ್ರೆ ಲೋಮನಾಳಗಳು, 3 ತರ ರಕ್ತನಾಳಗಳು ಇದೆ. ಆಯ್ತಾ? ಇದು ಸ್ವಲ್ಪ ನೀವು ಜ್ಞಾಪಕ ಇಟ್ಕೊಳಕ್ ಸ್ವಲ್ಪ ಕಷ್ಟ, ಆದ್ರೆ ಒಂದು ಜ್ಞಾಪಕ ಇಟ್ಕೊಂಡ್ರೆ ನಿಮ್ಗೆ ಇನ್ನೊಂದು ಆಟೋಮೆಟಿಕ್ ಆಗಿ ನೆನಪಾಗ್ಬಿಡುತ್ತೆ. ಗೊತ್ತಾಯ್ತಾ? ಅಭಿಧಮನಿಗಳು ಅಂತಂದ್ರೆ ರಕ್ತನ ತಗೊಂಡ್ ಬರ್ತವೆ, ಹೃದಯಕ್ಕೆ ತಗೊಂಡ್ ಬರ್ತವೆ. ಅವು ಅಭಿಧಮನಿಗಳು. ಜ್ಞಾಪಕ ಇಟ್ಕೊಂಡ್ರೆ ಇನ್ನೊಂದು ಯಾವ್ದು ಮಿಕ್ಕಿರೋದು? ಅಪಧಮನಿಗಳು. ಅಪಧಮನಿಗಳು ರಕ್ತನ ಬೇರೆ ಭಾಗಕ್ಕೆ, ಶ್ವಾಸಕೋಶಕ್ಕೆ ಎಲ್ಲ ತಗೊಂಡೋಗುತ್ತೆ. ಇದು ಅಭಿಧಮನಿ ಮತ್ತೆ ಅಪಧಮನಿಗಳದ್ದು ಒಂದು ಇದು. ಆ ಅಭಿಧಮನಿ ಏನಾಗುತ್ತೆ, ಅಶುದ್ಧ ರಕ್ತನ ಕ್ಯಾರಿ ಮಾಡುತ್ತೆ ಯೂಶುವಲಿ, ಸಾಮಾನ್ಯವಾಗಿ. ಆದ್ರೆ ಅದ್ರಲ್ಲಿ ಒಂದೇ ಒಂದು ಎಕ್ಸೆಪ್ಷನ್ ಇದೆ. ಏನಪ್ಪಾ ಅಂದ್ರೆ ಪಲ್ಮನರಿ, ಪಪ್ಪುಸಕ. ಪಪ್ಪುಸಕ ಅಭಿಧಮನಿ ಏನಿದೆ ಅದು ಮಾತ್ರ ಶುದ್ಧ ರಕ್ತನ ಇದ್ ಮಾಡುತ್ತೆ. ಮತ್ತೆ ಅದ್ರದ್ದು ಉಲ್ಟಾ ಸೇಮ್ ಉಪ್ಪಸಕ ಅಪಧಮನಿ ಏನಾಗುತ್ತೆ, ಅಶುದ್ಧ ರಕ್ತನ ತರುತ್ತೆ. ಅದೆರಡು ಮಾತ್ರ ಎಕ್ಸೆಪ್ಷನ್ ಇದೆ. ಇನ್ನೆಲ್ಲದ್ರಲ್ಲೂ ಅಭಿಧಮನಿ ಅಶುದ್ಧ ರಕ್ತಿನೇ ಕ್ಯಾರಿ ಮಾಡುತ್ತೆ, ಆಮೇಲೆ ಅಪಧಮನಿ ಶುದ್ಧ ರಕ್ತನೇ ಕ್ಯಾರಿ ಮಾಡುತ್ತೆ. ಮತ್ತೆ ಇನ್ನೊಂದೇನಪ್ಪ, ಕ್ಯಾಪಿಲರೀಸ್. ಅವು ತುಂಬಾ ಸಣ್ಣ ರಕ್ತನಾಳಗಳು, ಎಷ್ಟಪ್ಪ ಅಂದ್ರೆ ಒಂದು ಜೀವಕೋಶದಷ್ಟು ಇರುತ್ತಷ್ಟೇ ಕ್ಯಾಪಿಲರೀಸ್, ಲೋಮನಾಳಗಳು. ಇದೆಷ್ಟು ಜೀವನಾಳದ ಬಗ್ಗೆ, ರಕ್ತನಾಳದ ಬಗ್ಗೆ ಹೇಳೋಣ. ಓಕೆನಾ? ನೆಕ್ಸ್ಟ್ ಡೀಟೇಲ್ ಆಗಿ ಈಗ ಸ್ವಲ್ಪ ಹೃದಯದ ಬಗ್ಗೆ. ಹೃದಯದಲ್ಲಿ ಹೆಂಗೆ, ಎಲ್ಲಿಂದ ರಕ್ತ ಬಂತು, ಎಲ್ಲಿಗೆ ಹೋಯ್ತು, ಹೆಂಗೆ ಕಾರ್ಯನಡೆದು ಸ್ವಲ್ಪ ಡೀಟೇಲ್, ಸ್ವಲ್ಪ ಕಷ್ಟ ಇದೆ. ಬಟ್ ನೀವ್ ಈ ತರ ಒಂದ್ ಪಾಯಿಂಟ್ ವೈಸ್ ಕಲ್ತ್ಕೊಂಡ್ಬಿಟ್ರೆ ನಿಮ್ಗೆ ಅಷ್ಟು ಕಷ್ಟ ಆಗಲ್ಲ ಅಂತ ನಾನು ಅನ್ಕೋತೀನಿ. ಓಕೆನಾ? ನೆಕ್ಸ್ಟ್ ಓಕೆ, ಫಸ್ಟು ಏನಾಗುತ್ತೆ, ರಕ್ತನ ತಗೊಂಡ್ ಬರುತ್ತೆ ಯಾವುದು? ಪಪ್ಪುಸಕ ಅಪಧಮನಿ ಅಲ್ವಾ? ಅಪಧಮನಿನ ಅಭಿಧಮನಿನ, ಒಂದ್ ನಿಮಿಷ ಅಲ್ಲಿದು. ಈ ಪುಪ್ಪಸಕ, ಕರೆಕ್ಟ್, ಸಾರಿ ನಾನು ತಪ್ಪು ಹೇಳ್ತಾ ಇದ್ದೀನಿ. ಪುಪ್ಪಸಕ ಅಭಿಧಮನಿಗಳೇನಿದೆ ಅದೇನ್ ಮಾಡುತ್ತೆ, ಆಕ್ಸಿಜನ್ ನ ತಗೊಂಡ್ ಬರುತ್ತೆ. ಎಲ್ಲಿಗೆ ತಗೊಂಡ್ ಬರುತ್ತೆ? ಎಡ ಹೃತ್ಕರ್ಣಕ್ಕೆ ತಗೊಂಡ್ ಬರುತ್ತೆ. ಎಡ ಹೃತ್ಕರ್ಣ ಅವಾಗ ಏನಾಗುತ್ತೆ, ಹಿಂಗೆ ರಿಲ್ಯಾಕ್ಸ್ ಆಗ್ಬಿಡುತ್ತೆ, ಹಿಗ್ಗುತ್ತೆ. ಅವಾಗ ರಕ್ತ ಏನಾಯ್ತು, ಒಳಗೆ ಎಂಟ್ರ್ ಆಯ್ತು ಅಲ್ವಾ? ಒಳಗೆ ಎಂಟ್ರಿ ಆದಾಗ ಮತ್ತೆ ಅದೇನಾಗುತ್ತೆ, ಸಂಕುಚಿತಗೊಳ್ಳುತ್ತೆ, ಮತ್ತೆ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಆಯ್ತಾ? ಆ ಕ್ಲೋಸ್ ಆಗಿದ್ದು ಇವಾಗ ರಕ್ತ ಹೆಂಗ್ ಬರ್ತಾ ಇದೆ ಅಲ್ಲ, ಎಡ ಹೃತ್ಕರ್ಣದಿಂದ ಒಳಗ್ ಹೋಗುತ್ತೆ. ಮತ್ತೆ ಅದು ಒಂದೊಂದ್ಸಲ ಏನಂದ್ರೆ ರಕ್ತ ವಾಪಸ್ ಬಂದ್ಬಿಟ್ರಿ ಪಂಪ್ ಮಾಡುತ್ತೆ ಕೆಳಗೆ. ಓಕೆ, ನೀಟಾಗಿ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಈ ಪುಪ್ಪಸಕ ಅಭಿಧಮನಿಗಳಿಂದ ರಕ್ತ ಹೃದಯಕ್ಕೆ ಬರುತ್ತೆ, ಪ್ರವೇಶ ಆಗುತ್ತೆ. ಅವಾಗ ಈ ಎಡ ಹೃತ್ಕರ್ಣ ಏನಿದೆ ಅದು ಓಪನ್ ಆಗುತ್ತೆ. ಆಯ್ತಾ? ಅಂದ್ರೆ ಹಿಗ್ಗುತ್ತೆ. ಅವಾಗ ರಕ್ತ ಒಳಗೆ ಎಂಟ್ರ್ ಆಗುತ್ತೆ. ಆಮೇಲೆ ಅದ್ರ ಒಳಗ್ ಮತ್ತೆ ಇದು ಸಂಕುಚಿತ ಆದಾಗ ಕೆಳಕ್ಕೆ, ಎಡ ಹೃತ್ಕುಕ್ಷಿಗೆ ರಕ್ತ ಒಳಗೋಗುತ್ತೆ. ಎಂತ ರಕ್ತ ಇದು? ಶುದ್ಧ ರಕ್ತ. ಆಯ್ತಾ? ಶುದ್ಧ ರಕ್ತ ಒಳಗೋಗುತ್ತೆ. ಒಳಗೋದಾಗ ಒಂದೊಂದ್ಸಲ ಅಕಸ್ಮಾತ್ ನೆಕ್ಸ್ಟ್ ಇದು ಪಂಪ್ ಮಾಡ್ಬೇಕಿರುತ್ತೆ. ಆಯ್ತಾ? ಈ ಪಂಪ್ ಮಾಡ್ಬೇಕಿದ್ದಾಗ ಏನಾಗುತ್ತೆ, ಇದು ವಾಪಸ್ ಬಂದ್ಬಿಡ್ಬೋದಲ್ವಾ ರಕ್ತ, ಮೇಲಕ್ಕೆ ಮತ್ತೆ ಎಡ ಹೃತ್ಕರ್ಣಕ್ಕೆ ವಾಪಸ್ ಆತರ ಆಗ್ಬಾರ್ದು ಅಂತ ಇಲ್ಲಿ ಮಧ್ಯದಲ್ಲಿ ಒಂದು ವಾಲ್ವ್ಸ್ ಅಂದ್ರೆ ಕವಾಟಗಳು ಅಂತ ಇರುತ್ತೆ. ಆ ಕವಾಟಗಳೇನ್ ಮಾಡುತ್ತೆ, ತಡೆಯುತ್ತೆ, ಅಂದ್ರೆ ಕ್ಲೋಸ್ ಆಗತ್ತೆ. ಇದು ರಕ್ತ ವಾಪಸ್ ಅಂದ್ರೆ ಹಿಮ್ಮುಖವಾಗಿ ಚಲಿಸದೇ ಇರೋ ತರ ಮಾಡೋದಿಕ್ಕೆ ಕವಾಟಗಳು ಅಂತ ಇರುತ್ತೆ. ಓಕೆನಾ? ಈ ಎಡ ಹೃತ್ಕುಕ್ಷಿ ಏನ್ ಮಾಡುತ್ತೆ, ಸಂಕುಚಿತ ಅಂದ್ರೆ ಪಂಪ್ ಮಾಡುತ್ತೆ. ನಾವು ಅದೇ ಅಲ್ವಾ ಮಾಡ್ಬೇಕಾಗಿರೋದು. ಇವಾಗ ಎಲ್ಲಾ ದೇಹ ಭಾಗಗಳಿಗೂ ಹೋಗ್ಬೇಕಲ್ವಾ? ಎಡ ಹೃತ್ಕುಕ್ಷಿ ಏನ್ ಮಾಡುತ್ತೆ, ಪಂಪ್ ಮಾಡುತ್ತೆ. ಪಂಪ್ ಮಾಡಿದಾಗ ರಕ್ತ ಈ ಅಯೋಟ ಅಂದ್ರೆ ಮಹಾ ಅಪಧಮನಿ ಮೂಲಕ, ನೋಡಿ ಇಲ್ಲಿ ಹೋಗಿದೆಲ್ಲ ಆರೋ ಮಾರ್ಕು, ಅಲ್ಲಿಂದ ದೇಹದ ಎಲ್ಲಾ ಭಾಗಗಳಿಗೆ ರಕ್ತ ಹೋಗುತ್ತೆ. ಅದು ಅಲ್ಲಿ ಹೋಗಿಂದ ಮತ್ತೆ ಎಲ್ಲಿ ಹೋಗುತ್ತೆ, ಶ್ವಾಸಕೋಶಕ್ಕೆ ಹೋಗುತ್ತೆ. ಶ್ವಾಸಕೋಶಕ್ಕೆ ಹೋಗಿ ಏನ್ ಮಾಡುತ್ತೆ, ಗಾಳಿಗೂಡುಗಳ ಮೂಲಕ ಮತ್ತೆ ಗಾಳಿ ಎಕ್ಸ್ಚೇಂಜ್ ಆಗತ್ತೆ ಎಲ್ಲ, ಅಲ್ಲಿ ಮತ್ತೆ ರಕ್ತ ಅದೇ ಕೆಲಸ ಮಾಡುತ್ತೆ. ಮತ್ತೆ ಅಲ್ಲಿಂದ ಮತ್ತೆ ಬರುತ್ತೆ. ನೋಡಿ ಈ ಕಡೆ ಏನಾಗುತ್ತೆ, ಉಚ್ಚ ಅಭಿಧಮನಿ ಮತ್ತೆ ನೀಚ ಅಭಿಧಮನಿ. ಅಂದ್ರೆ ಉಚ್ಚ ಅಂದ್ರೆ ಮೇಲಿರ್ತಕ್ಕಂಥ ಅಭಿಧಮನಿ ಅದೇನ್ ಮಾಡುತ್ತೆ, ದೇಹದ ಎಲ್ಲಾ ಭಾಗ, ಮೇಲ್ಗಡೆ ಯಾವ್ದೇ ದೇಹದ ಅಂಗಗಳಿದೆಯಲ್ಲ ಅಲ್ಲಿಂದ ಅಶುದ್ಧ ರಕ್ತನ ಹಾರ್ಟ್ಗೆ, ಹೃದಯಕ್ಕೆ ತಗೊಂಡ್ ಬರುತ್ತೆ. ಮತ್ತೆ ನೀಚ ಅಭಿಧಮನಿ ಅಂದ್ರೆ ಕೆಳಗಡೆ ಇರ್ತಕ್ಕಂಥ ಎಲ್ಲಾ ದೇಹದ ಭಾಗಗಳಿಂದ ಯಾವ್ದ್ಯಾವ್ದು
ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ತ್ಯಾಜ್ಯ ಅದು ಇದು ಇರುತ್ತಲ್ಲ, ಅಶುದ್ಧ ರಕ್ತ ಅಂದ್ರೆ ಡಿಆಕ್ಸಿಜನೇಟೆಡ್. ಕಾರ್ಬನ್ ಡೈಆಕ್ಸೈಡ್ ಮುಖ್ಯವಾಗಿರುತ್ತೆ, ಆಕ್ಸಿಜನ್ ಕಡಿಮೆ ಇರುತ್ತೆ ಅದ್ರಲ್ಲಿ ಅಷ್ಟೇ. ಆಯ್ತಾ, ಅಲ್ಲಿಂದ ದೇಹದ ಎಲ್ಲಾ ಭಾಗ, ಕೆಳಗಡೆ ಯಾವ್ಯಾವ ದೇಹದ ಭಾಗಗಳಿದೆ ಅಲ್ಲಿಂದ ಎಲ್ಲದನ್ನು ತಗೊಂಡ್ ಬಂದ್ಬಿಟ್ಟು ರಕ್ತದ ಒಳಗಡೆ ಮತ್ತೆ ಹೃದಯದೊಳಗಡೆ ಹೋಗುತ್ತೆ. ಅದು ಯಾವಾಗ ಆಗುತ್ತೆ? ಮತ್ತೆ ಬಲ ಹೃತ್ಕರ್ಣಕ್ಕೆ ಹೋಗುತ್ತೆ. ಬಲ ಹೃತ್ಕರ್ಣ ಅವಾಗ ಏನಾಗುತ್ತೆ? ಮತ್ತೆ ಸೇಮ್ ಅದೇ ಪ್ರೊಸೀಜರ್ ಓಪನ್ ಆಗುತ್ತೆ, ಅಂದ್ರೆ ಹಿಗ್ಗುತ್ತೆ. ಅವಾಗ ಬಲ ಹೃತ್ಕರ್ಣಕ್ಕೆ ರಕ್ತ ಪ್ರವೇಶ ಮಾಡುತ್ತೆ. ಮತ್ತೆ ಅದು ಸಂಕುಚಿತಗೊಳ್ಳುತ್ತೆ, ಕೆಳಗಡೆ ಬಲ ಹೃತ್ಕುಕ್ಷಿ ಒಳಗಡೆ ರಕ್ತ ಒಳಗೋಗುತ್ತೆ. ಮತ್ತೆ ಅದು ಪಂಪ್ ಮಾಡಿದಾಗ ಮತ್ತೆ ಅದೇನಾಗುತ್ತೆ? ಪುಪ್ಪಸಕ ಅಪಧಮನಿಗಳ ಮೂಲಕ ಎಲ್ಲಿಗೆ ಹೋಗುತ್ತೆ? ಶ್ವಾಸಕೋಶಕ್ಕೆ ಹೋಗುತ್ತೆ. ಅದೇ ರೀತಿ ಈ ಎರಡು ಸಲ ಏನಾಯ್ತು? ಹೃದಯಕ್ಕೆ ಬಂತು, ಶ್ವಾಸಕೋಶದಿಂದ ಹೃದಯಕ್ಕೆ ಬಂತು, ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ಪಂಪ್ ಆಯ್ತು, ಮತ್ತೆ ದೇಹದ ಎಲ್ಲಾ ಭಾಗಗಳಿಂದ ಮತ್ತೆ ಹೃದಯಕ್ಕೆ ಬಂತು, ಮತ್ತೆ ಹೃದಯದಿಂದ ಪಂಪ್ ಮಾಡಿ ಏನಾಯ್ತು? ಶ್ವಾಸಕೋಶಕ್ಕೆ ಹೋಯ್ತು. ಸೊ ಈ ಎರಡು ಸಲ ಈ ರೀತಿ ಸ್ವಲ್ಪ ಫಾಸ್ಟ್ ಆಗಿ ಏನಾದ್ರು ಹೇಳದ್ನಾ? ಇದು ಏನಾದ್ರ ಕನ್ಫ್ಯೂಷನ್ ಇದೆಯಾ? ಓಕೆ. ಇದು ಇನ್ನೊಂದೇನಪ್ಪಾ ಅಂತಂದ್ರೆ, ಇಲ್ಲಿ ಈ ಪ್ರೆಷರ್ ಇರುತ್ತಲ್ವಾ, ಈಗ ಪಂಪ್ ಮಾಡುತ್ತಲ್ವಾ, ಸೊ ಏನ್ ಮಾಡ್ಬೇಕು? ಈ ಕೆಳಗಡೆ ಅದಕ್ಕೋಸ್ಕರ ಏನಂದ್ರೆ, ಈ ಭಿತ್ತಿ ಏನಿರುತ್ತೆ, ವಾಲ್ವ್ ಏನಿರುತ್ತೆ ಮಧ್ಯದ್ದು, ಇದು ಸ್ವಲ್ಪ ಗಟ್ಟಿಗಿರುತ್ತೆ. ಯಾಕಂತಂದ್ರೆ ನೀವು ಅಷ್ಟು ಪ್ರೆಷರ್ ಹಾಕ್ತಾ ಇರುತ್ತೆ ಪಂಪ್ ಮಾಡಕ್ಕೆ. ಅಷ್ಟು ಜೋರಾಗಿ ಪಂಪ್ ಮಾಡುವಾಗ ನೀವು ಏನಾದ್ರು ಅಂದ್ರೆ ಆ ಗೋಡೆಗಳೇನಾದ್ರು, ಈ ಭಿತ್ತಿ ಅಂತ ಏನಿರುತ್ತಲ್ಲ ಅದೇನಾದ್ರು ಸ್ವಲ್ಪ ತೆಳು ಇದ್ರೆ ಬ್ರೇಕ್ ಹೊಡ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದೇನಾಗತ್ತೆ, ಇಲ್ಲಿ ಒಂದು ಭಿತ್ತಿ ಏನಿದೆ ಒಂದು ಗಟ್ಟಿ ಅಂದ್ರೆ ತುಂಬಾ ದಪ್ಪವಾಗಿ ತಿಕ್ಕಾಗಿರತ್ತಂತೆ. ಯಾಕಂತಂದ್ರೆ ಅಲ್ಲಿ ಪಂಪ್ ಮಾಡುತ್ತೆ. ಓಕೆ, ಒತ್ತಡ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಅದು ತುಂಬಾ ಆ ಭಿತ್ತಿ ಏನಿದೆ ಅದು ತುಂಬಾ ಗಟ್ಟಿ ಇರುತ್ತೆ. ಓಕೆನಾ? ಅದಷ್ಟು ಬಂದು ಹೃದಯದ ಬಗ್ಗೆ. ಸೊ ಓಕೆ, ಇದೆಲ್ಲ ಆಯ್ತಲ್ವಾ? ಅದೇ ಪ್ರಕ್ರಿಯೆನ ನಾವು ಆಕ್ಸಿಜನ್ ಸಮೃದ್ಧ ರಕ್ತ ಏನ್ ಮಾಡುತ್ತೆ? ಶ್ವಾಸಕೋಶಗಳಿಂದ ತೆಳುವಾದ ಭಿತ್ತಿ ಇರುವ ಮೇಲಿನ ಕೋಣೆ ಯಾವುದು? ಹೃತ್ಕರ್ಣಕ್ಕೆ ಬರುತ್ತೆ. ಹೃತ್ಕರ್ಣದಿಂದ ಮತ್ತೆ ಅವಾಗೇನಾಗುತ್ತೆ? ಸಂಕುಚಿಸುತ್ತೆ ಹೃತ್ಕರ್ಣ. ಅವಾಗಿಂದ ಮತ್ತೆ ಅದೇನಾಗುತ್ತೆ? ಕೆಳಗಡೆ ಹೃತ್ಕುಕ್ಷಿಗೆ ಹೋಗುತ್ತೆ. ಅವಾಗ ಅದು ಹಿಗ್ಗುತ್ತೆ. ಅವಾಗ ಹಿಗ್ದಾಗ ಹೃತ್ಕುಕ್ಷಿ ಹಿಗ್ಗುತ್ತೆ, ಅವಾಗ ರಕ್ತ ಒಳಗೆ ಹೋಗುತ್ತೆ. ಮತ್ತೆ ಅದು ಪಂಪ್ ಮಾಡಿದಾಗ ಮಹಾ ಅಪಧಮನಿ ಅಯೋರ್ಟ ಮೂಲಕ ದೇಹದ ಎಲ್ಲಾ ಭಾಗಗಳಿಗೂ ಹೋಗುತ್ತೆ ಅದು. ಓಕೆನಾ? ದೇಹದ ಮತ್ತೆ ಸ್ನಾಯು ಎಡ ಹೃತ್ಕುಕ್ಷಿ ಏನಾಗುತ್ತೆ? ಸಂಕುಚಿಸಿದಾಗ ರಕ್ತ ದೇಹದೊಳಗೆ ಹೋಗುತ್ತೆ. ಮತ್ತೆ ಬಲಭಾಗದ ಈ ಕಡೆ ಬಂದಾಗ ಬಲಭಾಗದ ಮೇಲಿನ ಕೋಣೆ ಏನಾಗುತ್ತೆ? ಬಲ ಹೃತ್ಕರ್ಣ ಅದು ಹಿಗ್ಗಿದಾಗ ಆಕ್ಸಿಜನ್ ರಹಿತ, ಅಲ್ಲಿ ಏನಾಗುತ್ತೆ? ಆಕ್ಸಿಜನ್ ರಹಿತ ರಕ್ತ ದೇಹದಿಂದ ಒಳಕ್ ಬರುತ್ತೆ. ಮತ್ತೆ ಕೆಳಗಡೆ ಇದು ಓಪನ್ ಆಗುತ್ತೆ, ಯಾವುದು? ಹೃತ್ಕುಕ್ಷಿ, ಬಲ ಹೃತ್ಕುಕ್ಷಿ, ಅಲ್ಲಿಗೆ ರಕ್ತ ವರ್ಗಾವಣೆ ಆಗುತ್ತೆ. ಮತ್ತದು ಪಂಪ್ ಮಾಡಿದಾಗ ಅದು ಪುಪ್ಪುಸಕ ಅಭಿಧಮನಿಗಳ ಮೂಲಕ ಶ್ವಾಸಕೋಶಕ್ಕೆ ವರ್ಗಾವಣೆ ಆಗುತ್ತೆ. ಓಕೆನಾ? ಇದಿಷ್ಟು ಹೃದಯದ ಬಗ್ಗೆ. ಹೃದಯದಲ್ಲಿ ಹೆಂಗೆ ಆಕ್ಸಿಜನೇಟೆಡ್ ಬ್ಲಡ್, ಡಿಆಕ್ಸಿಜನೇಟೆಡ್ ಬ್ಲಡ್ ಎಲ್ಲ ಸಪರೇಟ್ ಆಗಿ ಹೆಂಗ್ ಹೋಗುತ್ತೆ. ಮತ್ತೆ ಈ ಹೃದಯದ ಒತ್ತಡ ಏನಿದೆ ಅಲ್ವಾ, BP ನೋಡ್ಕೋತೀವಲ್ವಾ ನಾವು, BP ಏನೋ ಕಡಿಮೆ ಆಯ್ತು ಜಾಸ್ತಿ ಆಯ್ತು ಇದೇನೆ ಅದು. ಅದನ್ನ ಅಳಿಯೋದಕ್ಕೆ ಒಂದು ಸ್ಪಿಗ್ಮೋಮಾನೋಮೀಟರ್ ಅಂತ ಅದನ್ನ ಉಪಯೋಗಿಸ್ತಾರೆ. ಆಯ್ತಾ? ಆಮೇಲೆ ಓಕೆ, ಮನುಷ್ಯರಲ್ಲಿ 4 ಕೋಣೆ ಇರುತ್ತೆ. ಯಾಕೆ ಅಂತ ಗೊತ್ತಾಯ್ತಲ್ವಾ ನಿಮ್ಗೀಗ? ಏನಕ್ಕೆ? ರಕ್ತ, ಶುದ್ಧ ರಕ್ತ ಮತ್ತೆ ಅಶುದ್ಧ ರಕ್ತ ಮಿಕ್ಸ್ ಆಗ್ಬಾರ್ದು, ಅದಕ್ಕೋಸ್ಕರ 4 ಕೋಣೆಗಳಿದೆ. ಮತ್ತೆ ಇವಕ್ಕೆ ಸಪರೇಟ್ ಆಗಿ ರಕ್ತನಾಳಗಳು, ಅದನ್ನ ಎಲ್ಲಾ ಕಡೆಗೂ ದೇಹದ ಎಲ್ಲಾ ಭಾಗಗಳಿಗೂ ಸಾಗಿಸೋಕೆ ರಕ್ತನಾಳಗಳಿದೆ. ಆಯ್ತಾ? ಇದಕ್ಕೋಸ್ಕರ ಇದು ಮೇನ್ ಇಂಪಾರ್ಟೆಂಟ್ ಇದೇನೆ. ಮತ್ತೆ ನೀವು ಈ ಚಿತ್ರ ತಿಳ್ಕೊಂಡ್ಬಿಟ್ರೆ ತುಂಬಾ ಸಿಂಪಲ್ ಆಗಿ ಬರ್ದ್ಬಿಡ್ಬೋದು. ನನ್ನ ಪ್ರಕಾರ ಯಾವುದೇ ಕನ್ಫ್ಯೂಷನ್ ಇರಲ್ಲ. ಚಿತ್ರ ಬರೆಯೋದನ್ನ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ತುಂಬಾ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಹೃದಯದ್ದು ಸುಮಾರು ಸಲ ಕೇಳಿದ್ದಾರೆ, ಹೃದಯದ ಚಿತ್ರ ಬರೆದು ಅದನ್ನ ಗುರುತಿಸಿ, ಭಾಗಗಳನ್ನ ಗುರುತಿಸಿ ಅಂತ ಹೇಳ್ಬಿಟ್ಟು. ಮತ್ತೆ ಈ ಉಭಯವಾಸಿಗಳು, ಈ ಕಪ್ಪೆ ಅದಕ್ಕೆಲ್ಲ ಬಂದ, ಈ ಮೀನಿಗಂತೂ
ಎರಡೇ ಕೋಣೆ ಇರುತ್ತೆ. ಅಲ್ಲಿ ಇದು ರಕ್ತ ಮಿಕ್ಸ್ ಆದ್ರೂ ಯಾವ ತೊಂದ್ರೆನೂ ಆಗಲ್ಲ. ಯಾಕಂತಂದ್ರೆ ಅವು ಮೀನ್ಗಳಲ್ಲಿ ತುಂಬಾ ಸಿಂಪಲ್ ಅದೆಲ್ಲ, ಇಷ್ಟು ಕಾಂಪ್ಲಿಕೇಟೆಡ್, ಇಷ್ಟು ಸಂಕೀರ್ಣವಾದಂತ ಇರಲ್ಲ, ಮತ್ತೆ ಇಷ್ಟು ಎನರ್ಜಿನೂ ಯೂಸ್ ಆಗ್ಬೇಕಾಗಿಲ್ಲ ಅಲ್ಲಿ. ಆಯ್ತಾ? ಅದು ಓದಿದ್ವಲ್ಲ, ಕಿವಿರುಗಳ ಮೂಲಕ ಆಕ್ಸಿಜನ್ ತಗೊಳುತ್ತೆ ಅಲ್ವಾ ಮೀನುಗಳು. ಸೊ ಅದರಲ್ಲಿ ಸಿಂಪಲ್ ಇಷ್ಟೇ ನೀವು ತಿಳ್ಕೊಬೇಕಾಗಿರೋದು. ಎರಡು ಕೋಣೆಗಳಿರುತ್ತೆ ಅದರಲ್ಲಿ. ಮತ್ತೆ ಈ ಉಭಯವಾಸಗಳಲ್ಲಿ ಸರೀಸೃಪಗಳಲ್ಲಿ ಏನಾಗುತ್ತೆ 3 ಕೋಣೆಗಳಿರುತ್ತೆ. ಅದ್ರಲ್ಲೂ ಕೂಡ ಮಿಕ್ಸ್ ಆಗುತ್ತೆ. ಇದು ಏನಪ್ಪಾ ರಹಿತ, ಆಕ್ಸಿಜನ್ ರಹಿತ, ಮತ್ತೆ ಅಂದ್ರೆ ಆಕ್ಸಿಜನ್ ಇರೋದು, ಕಾರ್ಬನ್ ಡೈಆಕ್ಸೈಡ್, ಶುದ್ಧ ಮತ್ತೆ ಅಶುದ್ಧ ರಕ್ತ ಎರಡು ಮಿಕ್ಸ್ ಆಗುತ್ತೆ. ಓಕೆನಾ? ಅದೇ ಈ ನಾಳಗಳು ನೋಡಿದ್ವಲ್ಲ, ಅಭಿಧಮನಿಗಳು, ಅಪಧಮನಿಗಳು ಇವೆಲ್ಲ. ಅದು ಮೇನ್ ಇದು ದಪ್ಪವಾದ ಭಿತ್ತಿಯನ್ನ ಹೊಂದಿರುತ್ತೆ. ಯಾವುದು ಇವು? ಯಾಕಂತಂದ್ರೆ ಪ್ರೆಷರ್ ಹಾಕ್ಬೇಕಿರುತ್ತಲ್ಲ, ಒತ್ತಡ ಜಾಸ್ತಿ ಇರುತ್ತಲ್ವಾ, ಅತಿ ಹೆಚ್ಚು ಒತ್ತಡದಲ್ಲಿ ರಕ್ತ ಹೊರಹೊಮ್ಮದ್ರಿಂದ ಏನಾಗುತ್ತೆ, ಅಪಧಮನಿಗಳು ದಪ್ಪವಾದ ಒಂದು ಭಿತ್ತಿಯನ್ನ ಹೊಂದಿರುತ್ತದೆ. ಆಯ್ತಾ? ನೆಕ್ಸ್ಟ್ ಅದೇ ಎಲ್ಲ ಅಷ್ಟೇ. ಅಭಿಧಮನಿಗಳು ವಿವಿಧ ಅಂಗಗಳಿಂದ ರಕ್ತನ ಸಂಗ್ರಹಿಸಿ ಹೃದಯಕ್ಕೆ ತಗೊಂಡ್ಬರ್ತವೆ. ಅಭಿಧಮನಿಗಳು ಅಂದ್ರೆ ರಕ್ತ ತರುವು ಅಂತ ಜ್ಞಾಪಕ ಇಟ್ಕೋಬೇಕು ನೀವು. ಅಭಿಧಮನಿಗಳು ರಕ್ತನ ದೇಹದ ಎಲ್ಲಾ ಭಾಗಗಳಿಂದ ತಗೊಂಡ್ ಬರ್ತವೆ. ಅಪಧಮನಿಗಳು ದೇಹದ ಎಲ್ಲಾ ಭಾಗಗಳಿಗೆ ಕಳಿಸುತ್ತೆ. ಅಷ್ಟು ಇಂಪಾರ್ಟೆಂಟ್. ಆತರ ತಿಳ್ಕೊಂಡ್ಬಿಟ್ರೆ ನೀವು ಇದು ತುಂಬಾ ಈಸಿ. ಇದು ಇಲ್ಲ ಅಂತಂದ್ರೆ ನೀವು ಹಂಗೆ ಓದ್ತೀನಿ ಅಂತ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಮೇಲ್ಗಡೆ ಈಗ ಏನಿದೆ ಇವಕ್ಕೆಲ್ಲ ಅಪಧಮನಿಗಳಿಗೆ, ಅಭಿಧಮನಿಗಳಿಗೆ ಅಷ್ಟು ಬೇಕಾಗಲ್ಲ ಪ್ರೆಷರ್. ಯಾಕಂದ್ರೆ ದಪ್ಪ ಭಿತ್ತಿ ಅಗತ್ಯ ಇರೋದಿಲ್ಲ, ಯಾಕಂದ್ರೆ ಏನ್ ಪ್ರೆಷರ್ ಇರೋದಿಲ್ಲ ಅಷ್ಟು. ಓಕೆ. ಸೊ ಅವು ಕವಾಟಗಳನ್ನ ಹೊಂದಿರುತ್ತೆ. ವಾಲ್ವ್ಸ್ ಹೇಳದ್ನಲ್ಲ, ಅದನ್ನ ಮಾತ್ರ ಒಂದೇ ದಿಕ್ಕಲ್ಲಿ ರಕ್ತ ಹರಿಯಕ್ ಬಿಡುತ್ತೆ. ವಾಪಸ್ ಹಿಮ್ಮುಖವಾಗಿ ಬರೋದಿರೋ ತರ ಆ ಕವಾಟಗಳು ತಡೀತವೆ. ಓಕೆನಾ? ಆಮೇಲೆ ಅದೇ ಕೆಪಿಲರೀಸ್, ಲೋಮನಾಳಗಳು. ಅದು ತುಂಬಾ ಅತ್ಯಂತ ಸಣ್ಣ ನಾಳಗಳು, ಲೋಮನಾಳಗಳು. ಅದು ಅದ್ರ ಬಗ್ಗೆ ನೋಡೋಣ. ಓಕೆ. ನೆಕ್ಸ್ಟ್ ಇದು ಕಿರುತಟ್ಟೆಗಳು. ಓಕೆ. ಪ್ಲೇಟ್ಲೆಟ್ಸ್, RBC, WBC ಮತ್ತೆ ಪ್ಲೇಟ್ಲೆಟ್ಸ್ ಹೇಳಿದ್ನಲ್ಲ. ಇದ್ರದ್ದು ಮುಖ್ಯ ಕೆಲಸ ಏನು? ರಕ್ತದ ಇದುವರೆಗೂ ನೋಡಿದ್ವಿ ಅಲ್ವಾ. ರಕ್ತ ಏನಾಗುತ್ತೆ, ಆಕ್ಸಿಜನ್ನು, ಪ್ರತಿಯೊಂದು ರಕ್ತದಲ್ಲಿ ಏನೇನಿರುತ್ತಲ್ವಾ, ಪ್ಲಾಸ್ಮಾ ಇರುತ್ತೆ. ಪ್ಲಾಸ್ಮಾದಲ್ಲಿ ಎಲ್ಲಾ ರೀತಿಯಾದಂತ ಏನೇನು ಆಹಾರ ಇದೆ, ಕಾರ್ಬನ್, ಈಗ ಆಕ್ಸಿಜನ್ ಆಕರ್ಷಣೆ ಯಾವುದು, ಹಿಮೋಗ್ಲೋಬಿನ್ ಅಲ್ಲಿ ಉಂಟಾಗುತ್ತೆ. ಅದೇ ಅದು ಆಕ್ಸಿಜನ್ ನ ಸೆಳೆತ ಇರೋದ್ರಿಂದ ಆಕ್ಸಿಜನ್ ಹೀರ್ಕೊಂಡ್ಬಿಡುತ್ತೆ. ಯಾವುದು? ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಅಲ್ಲಿ ಇರ್ತಕ್ಕಂಥ ರಕ್ತವರ್ಣಿಕೆಗಳು ಅವೇನ್ ಮಾಡ್ತವೆ, ಆಕ್ಸಿಜನ್ ನ ಹೀರ್ಕೊತವೆ. ಅದೇ ರೀತಿ ನೀರಿನಲ್ಲಿ ಈಸಿಯಾಗಿ ಕರಗುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಅಲ್ವಾ. ಸೊ ಅದೇನಾಗುತ್ತೆ, ಈ ಪ್ಲಾಸ್ಮಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಸೊ ಅವಾಗ ಅನಿಲಗಳ ವಿನಿಮಯ ಆಗಕ್ಕೆ ಈಸಿ ಆಗುತ್ತೆ. ಪ್ಲಾಸ್ಮಾ ಏನ್ ಮಾಡುತ್ತೆ, ಎಲ್ಲದನ್ನು ಕ್ಯಾರಿ ಮಾಡುತ್ತೆ ಈ ರಕ್ತ. ಸೊ ಅದು ಇರುತ್ತೆ, ಇದು ಇರುತ್ತೆ, ಎಲ್ಲ ಕ್ಯಾರಿ ಮಾಡುತ್ತೆ. ಸೊ ಆಮೇಲೆ ಏನಾಗುತ್ತೆ ನೆಕ್ಸ್ಟ್, ಈಗ WBC ಏನ್ ಮಾಡುತ್ತೆ, ಈಗ ರಕ್ತ ಎಲ್ಲಾ ಕಡೆ ಎಲ್ಲ ಇದ್ ಮಾಡಾಯ್ತು. ಈಗ ನೆಕ್ಸ್ಟ್ WBC ಅಂದ್ರೆ ಬಿಳಿ ರಕ್ತ ಕಣ ಏನ್ ಮಾಡುತ್ತೆ, ಅದು ಇಮ್ಯುನಿಟಿ, ಪ್ರತಿರೋಧಕ ಶಕ್ತಿನ ಕೊಡುತ್ತೆ ನಮ್ಮ ದೇಹಕ್ಕೆ. ಇಮ್ಯುನಿಟಿ ಕೊಡೋದು ಯಾವುದು? WBC. ತುಂಬಾ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇದು. ಈಗ ಹೌದಲ್ವ, ಏನಾದ್ರೂ ನಮ್ ಕಾಯಿಲೆ ಬಂದುತ್ತೆ ಅಂತಂದ್ರೆ ಅದನ್ನ ನಾವ್ ಹೆಂಗೆ ಎದುರಿಸ್ಬೇಕು? ಈಗ ನೋಡಿ, ಮಾತ್ರೆ ಎಲ್ಲ ನುಂಗ್ಬಿಡ್ತೀವಲ್ವಾ, ಜಾಸ್ತಿ ಮಾತ್ರೆ ಎಲ್ಲ ನುಂಗಿದ್ರೆ ಈ ಪ್ರತಿರೋಧಕ ಶಕ್ತಿ ಕುಗ್ತಾ ಬರುತ್ತೆ. ಆದ್ರೆ ಈ WBCಗಳು ಏನ್ ಮಾಡ್ತವೆ, ಬಿಳಿ ರಕ್ತ ಕಣಗಳು ನಮ್ಮ ದೇಹದಲ್ಲಿ ಆ ಒಂದು ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡ್ತವೆ. ನೆಕ್ಸ್ಟ್ ಪ್ಲೇಟ್ಲೆಟ್ಸ್ ಏನ್ ಮಾಡುತ್ತೆ, ಈಗ ಏನೋ ಗಾಯ ಮಾಡ್ಕೊಂತೀವಿ ಅನ್ಕೊಳ್ಳಿ, ಕೂಯ್ದುಕೊಂಡು ಏನೋ ಗಾಯ ಆಗಿರುತ್ತೆ, ಅದನ್ನ ರಕ್ತ ಸ್ರಾವ ಆಗದೆ ಇರೋ ತರ ಅಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತಾವು, ಒಂದು ಗೋಡೆ ಕಟ್ಟುತ್ತರ ಮಾಡ್ಬಿಡುತ್ತದು. ಕಿರುತಟ್ಟೆಗಳು ಏನ್ ಮಾಡುತ್ತೆ, ಅಲ್ಲಿ ಆ ರಕ್ತ ಸ್ರಾವ ಆಗಿ ರಕ್ತ ವೇಸ್ಟ್ ಆಗೋದು ಕೂಡ ತಡೆಯುತ್ತೆ. ಮತ್ತೆ ಅದು ಕ್ಲಾಟ್ ಆಗಂಗ್ ಮಾಡ್ಬಿಡುತ್ತೆ. ಮೇನ್ ಈ ಇಂಪಾರ್ಟೆಂಟ್ ಅಷ್ಟೇ ಈ ಪ್ಲೇಟ್ಲೆಟ್ಸ್ ಇಷ್ಟೇ ಕೆಲಸ. ಅಂದ್ರೆ ಇಷ್ಟೇ ಕೆಲಸ ಅಂತೀವಿ, ಬಟ್ ಇಷ್ಟೇ ಕೆಲಸ ಅಲ್ಲ, ತುಂಬಾ. ಅಂದ್ರೆ ಈಗ ನಾವೇನಾದ್ರೂ ಕೂತ್ಕೊಂಡು ಏನಾದ್ರು ರಕ್ತ ಹೋಗ್ತಾ ಇದ್ರೆ ಅಕಸ್ಮಾತ್ ಪ್ಲೇಟ್ಲೆಟ್ಸ್ ಕಡಿಮೆ ಇದ್ರೆ, ಇವಾಗ ನೋಡಿ ಇವಾಗೆಲ್ಲ ಏನೇನೋ ಸುಮಾರು ಕಾಯಿಲೆಗಳಲ್ಲಿ ಇದೆ, ಪ್ಲೇಟ್ಲೆಟ್ಸ್ ಕಡಿಮೆ ಇದ್ದೆ ಎಷ್ಟೋ ಜನ
ಪ್ರಾಣ ಕಳ್ಕೊಂಡಿದ್ದಾರೆ. ಪ್ಲೇಟ್ಲೆಟ್ಸ್ ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಒಂದು ಇಂಪಾರ್ಟೆಂಟ್ ಕೆಲಸನ ಮಾಡುತ್ತೆ. ನಾವು ಆದಷ್ಟು ಈ ಪ್ಲೇಟ್ಲೆಟ್ಸ್ ಏನಾದ್ರು ಕಡಿಮೆ ಆಗ್ಬಿಟ್ರೆ ಸುಮಾರು ಲಕ್ಷಗಟ್ಟಲೆ 1.5 ಲಕ್ಷದಿಂದ 4 ಲಕ್ಷದಷ್ಟು ಪ್ಲೇಟ್ಲೆಟ್ಸ್ ಇರುತ್ತೆ, ಕಿರುತಟ್ಟೆಗಳಿರುತ್ತೆ. ಆಯ್ತಾ? ಇದು ಅಕಸ್ಮಾತ್ ತುಂಬಾ ಕಡಿಮೆ ಆಗ್ಬಿಟ್ಟಾಗ ಏನಾಗುತ್ತೆ, ಬ್ಲಡ್ ಕ್ಲಾಟ್ ಆಗಲ್ಲ. ಅವಾಗ ಏನಾಗುತ್ತೆ, ಹೆಚ್ಚು ಬ್ಲಡ್ ಎಲ್ಲ ಹೊಟ್ಟೋಗ್ಬಿಟ್ಟು ತುಂಬಾ ಕಷ್ಟ ಆಗತ್ತೆ, ಇದು ಬದುಕೋಕೆ ಕಷ್ಟ ಆಗ್ಬಿಡುತ್ತೆ. ಸೊ ಇದು ಒಂದು RBC ಅಂದ್ರೆ ರಕ್ತದಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಅದೆಷ್ಟು ಆಯ್ತು. ನೆಕ್ಸ್ಟ್ ಇನ್ನೊಂದಿದೆ ದುಗ್ಧ ರಸ ಅಂತ ಹೇಳ್ಬಿಟ್ಟು, ಅಂದ್ರೆ ಲಿಂಫ್. ಇದು ತುಂಬಾ ಡೀಪ್ ಆಗಿ ಏನ್ ಬೇಕಾಗಲ್ಲ, ಬಟ್ ಆದ್ರೂನು ಕೆಲವು ಕಡೆ ಕೇಳಿದ್ದಾರೆ ಇದ್ರ ಬಗ್ಗೆ. ಆಯ್ತಾ? ದುಗ್ಧ ರಸ ಅಂತ ಹೇಳ್ತೀವಿ, ಲಿಂಫ್. ಓಕೆ ಓಕೆ, ಕಿರುತಟ್ಟೆಗಳಾಯ್ತು. ದುಗ್ಧ ರಸ, ಲಿಂಫ್. ಇದು ಒಂದು ಕೂಡ ದ್ರವ, ಅಂದ್ರೆ ಕಲರ್ಲೆಸ್, ಬಣ್ಣರಹಿತ, ಬಣ್ಣ ಇಲ್ಲ ಇದಕ್ಕೆ. ಇದು ಪ್ಲಾಸ್ಮಾ ತರನೇ ಇರುತ್ತೆ, ಬಟ್ ಆದ್ರೆ ಇದು ಬಣ್ಣ ರಹಿತವಾಗಿರ್ತಕ್ಕಂತ ಒಂದು ದ್ರವ. ಆಯ್ತಾ? ಇದು ಏನಾಗುತ್ತೆ, ಈ ಕೆಪಿಲರೀಸ್, ಲೋಮನಾಳಗಳೇನ್ ನೋಡಿದ್ವಲ್ಲ, ಇದು ಕೆಪಿಲರೀಸ್ ಅಲ್ಲಿ ಸಣ್ಣ ಸಣ್ಣ ತೂತ್ಗಳಿರುತ್ತಂತೆ, ಸಣ್ಣ ಸಣ್ಣ ರಂಧ್ರ ಇರುತ್ತೆ. ಅದ್ರ ಮೂಲಕ ಏನಾಗ್ಬಿಡುತ್ತೆ, ಕೆಲವು ಈಗ ರಸ ಏನಾಗುತ್ತೆ, ಈ ಪ್ಲಾಸ್ಮಾದಲ್ಲಿ ಎಲ್ಲ ಪ್ಲಾಸ್ಮಾ ಎಲ್ಲ ಅದು ರಂಧ್ರಗಳ ಮೂಲಕ ಆಚೆ ಹೋಗ್ಬಿಡುತ್ತೆ. ಆಯ್ತಾ? ಲೋಮನಾಳಗಳಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಏನಾಗ್ಬಿಡುತ್ತೆ, ಅದು ಆಚೆ ಹೋಗ್ಬಿಟ್ಟು, ಅಂದ್ರೆ ಈ ಪ್ಲಾಸ್ಮಾ ಇದೆಲ್ಲ ಆಚೆ ಹೋಗಿ ಈ ಅಂಗಾಂಶಗಳೇನಿರುತ್ತಲ್ಲ, ಅಂಗಾಂಶಗಳು, ಸೆಲ್ಸ್ಗಳು, ಅಂಗಾಂಶಗಳಲ್ಲ, ಜೀವಕೋಶಗಳ ಮಧ್ಯ ಒಂದೊಂದು ಜಾಗ, ಗ್ಯಾಪ್ ಇರುತ್ತೆ. ಅಂದ್ರೆ ಅವಕಾಶ ಅಂತ, ಅಂತರ ಕೋಶೀಯ ಅವಕಾಶ ಅಂತಂದ್ರೆ ಸೆಲ್ಸ್ಗಳ ಮಧ್ಯ ಒಂದ್ ಸಣ್ಣ ಸಣ್ಣ ಗ್ಯಾಪ್, ಜಾಗ ಇರುತ್ತೆ ಅನ್ಕೊಳ್ಳಿ. ಅಲ್ಲಿ ಹೋಗ್ಬಿಟ್ಟು ಪ್ರವೇಶಿಸ್ಬಿಡುತ್ತೆ. ಏನದು, ಈ ದುಗ್ಧ ರಸ. ಅಲ್ಲೋಗಿ ಸ್ಟೋರ್ ಆಗುತ್ತೆ ಇದೆಲ್ಲ. ಈ ಒಂದು ದ್ರವ ಏನಿದೆ ಅಲ್ವಾ, ಪ್ಲಾಸ್ಮಾ ತರ ದ್ರವ, ಇದು ಹೋಗ್ತಾ ಇರುತ್ತೆ, ಕೆಪಿಲರೀಸ್ ಅಲ್ಲಿ ಹೋಗ್ತಾ ಇರುತ್ತೆ. ಇದೇನಾಗ್ಬಿಡುತ್ತೆ, ಎಲ್ಲಾ ಕಡೆ ಹಿಂಗೆ ರಂಧ್ರಗಳ ಮೂಲಕ ಆಚೆ ಸ್ರವಿಸ್ಬಿಟ್ಟು, ಅದು ಸೆಲ್ಸ್ ಮಧ್ಯ ಸ್ವಲ್ಪ ಜಾಗ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಸೇರ್ಕೊಳ್ಳುತ್ತೆ. ಅದನ್ನ ದುಗ್ಧ ರಸ ಅಂತ ಕರಿತೀವಿ. ಆಯ್ತಾ? ಅದೇ ಇದು ಪ್ಲಾಸ್ಮಾ ತರನೇ ಇರುತ್ತೆ, ಬಣ್ಣರಹಿತ ಆಗಿರುತ್ತೆ, ಬಟ್ ಇದರಲ್ಲಿ ಪ್ರೋಟೀನ್ ಇರುತ್ತೆ. ಇದು ತುಂಬಾ ಕೆಲಸ ಮಾಡುತ್ತೆ. ಆಯ್ತಾ? ಇದು ಅಂದ್ರೆ ಲೈಕ್ ಇದೇನಪ್ಪಾ ಅಂತಂದ್ರೆ, ಇದಕ್ಕೆ ಇದು ಅದೇ ದುಗ್ಧ ಲೋಮನಾಳಗಳಲ್ಲಿ ಇದು ಹರಿಯುತ್ತೆ. ಮತ್ತೆ ಇವಾಗೆಲ್ಲ ಇದು ನಾನು ಸುಮ್ಮನೆ ನೋಡಿದ ಪ್ರಕಾರ ಏನಪ್ಪಾ ಅಂದ್ರೆ, ಈ ಕ್ಯಾನ್ಸರ್ ಇದಕ್ಕೆಲ್ಲ ದುಗ್ಧ ರಸದ್ರದ್ದು ಮೂಲಕನೇ, ಅಂದ್ರೆ ಇದು ಎಷ್ಟಿದೆ, ಇದು ಹೆಂಗೆ ಇದ್ ಮಾಡುತ್ತೆ, ಅದ್ರ ಮೂಲಕನೇ ಕಂಡುಹಿಡಿತಾರಂತೆ. ಸೊ ಅದೆಲ್ಲ ಬೇಕಾಗಿಲ್ಲ ನಮ್ಗೆ. ಇವಾಗ ಇಂಪಾರ್ಟೆಂಟ್ ಏನಿದೆ ಅಷ್ಟು ನೋಡ್ಕೊಂಡ್ಬಿಡೋಣ. ಓಕೆ. ಅಂತರ್ಕೋಶೀಯ ಅವಕಾಶಗಳ ಮೂಲಕ ಇದೇನಾಗುತ್ತೆ, ಅದು ಸೆಲ್ಸ್ಗಳ ಮಧ್ಯ, ಕೋಶಗಳ ಮೂಲಕ ಎಲ್ಲೆಲ್ಲಿ ಜಾಗ ಇರುತ್ತಲ್ಲ ಅಲ್ಲೆಲ್ಲ ಅದು, ಈ ಕೆಲವು ಜಾಗಗಳಲ್ಲಿ ರಕ್ತನೇ ಹೋಗಕ್ ಆಗೋದಿಲ್ವಂತೆ. ಆ ರಕ್ತ ಹೋಗಕ್ ಆಗದೆ ಇರೋ ಕಡೆ ಕೂಡ ನಾವು ಏನ್ ಪ್ರೋಟೀನ್ಸ್, ಏನೇನು ಆಹಾರ ಇದೆಲ್ಲ ಅಲ್ಲಿಗೂ ಕೂಡ ನಾವು ಸಾಗಿಸ್ಲೇಬೇಕಲ್ವಾ. ಆ ಕೆಲಸ ಯಾವ್ದು ಮಾಡುತ್ತೆ, ಈ ದುಗ್ಧ ರಸ ಮಾಡುತ್ತೆ. ಆಮೇಲೆ ಇನ್ನೊಂದು ಕೆಲಸ ಮಾಡುತ್ತೆ ಇದು ದುಗ್ಧ ರಸ. ಇದನ್ನ ಕೇಳ್ತಾರೆ ಮೋಸ್ಟ್ಲಿ, ಇದು ದುಗ್ಧ ರಸದ ಏನ್ ಕೆಲಸ, ಏನು ಇಂಪಾರ್ಟೆನ್ಸ್, ಏನ್ ಮಹತ್ವ ಏನು ಅಂತ ಕೇಳ್ತಾರೆ ಮೋಸ್ಟ್ಲಿ. ಇಷ್ಟು ನೀವು ಪಾಯಿಂಟ್ಸ್ ನ ಕಲ್ತ್ಕೊಂಡ್ಬಿಟ್ರೆ ಸಾಕು. ಇದೇನಾಗುತ್ತೆ, ಈ ಸಣ್ಣ ಕರಳಲ್ಲಿ ಇದಾಗಿರುತ್ತಲ್ವಾ, ಫ್ಯಾಟ್ಸ್, ಕೊಬ್ಬೇನು ಹೀರಲ್ಪಟ್ಟಿರುತ್ತಲ್ಲ, ಅದನ್ನ ಕೂಡ ದುಗ್ಧ ರಸ ಸಾಗಿಸುತ್ತೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಅಧಿಕ ದ್ರವ ಪದಾರ್ಥ ಏನಿರುತ್ತಲ್ವಾ, ಜೀವಕೋಶದಿಂದ ಹೊರಗಿರ್ತಕ್ಕಂಥ ಅಧಿಕ ದ್ರವ ಪದಾರ್ಥನ ಮತ್ತೆ ರಕ್ತಕ್ಕೆ ಹರಿಯುವಂತ ಮಾಡುತ್ತೆ. ಇದು ಮತ್ತೆ ವಾಪಸ್ ರಕ್ತಕ್ಕೆ ಬರೋ ತರ ಮಾಡುತ್ತೆ. ಇದಿಷ್ಟು ದುಗ್ಧ ರಸದ್ದು, ಲಿಂಫ್, ಇಂಗ್ಲಿಷ್ ಅಲ್ಲಿ ಲಿಂಫ್ ಅಂತಾರೆ, ಲಿಂಫ್ಯಾಟಿಕ್ ನೋಡ್. ಇವೆಲ್ಲ ಸ್ವಲ್ಪ ಇದೊಂದಿಷ್ಟು ಪಾಯಿಂಟ್ಸ್. ದುಗ್ಧ ರಸ ಅಂದ್ರೆ ಏನ್ ಜಾಸ್ತಿ ಬೇಕಾಗಲ್ಲ, ಹೆಂಗಾಗತ್ತೆ, ದುಗ್ಧ ರಸ ಅಂದ್ರೆ ಏನು, ಅದರದ್ದು ಅದೆಲ್ಲ ಮೂಲಕ ಹರಿಯುತ್ತೆ, ಮತ್ತೆ ಅದ್ರಲ್ಲಿ ಏನಿರುತ್ತೆ, ಮತ್ತೆ ಅದ್ರ ಕೆಲಸ ಏನು, ಕೊಬ್ಬನ್ನ ಸಾಗಿಸುತ್ತೆ. ಕರಳು, ಸಣ್ಣ ಕರಳಲ್ಲಿ ಇದಾಗಿತ್ತಲ್ಲ ಅದಷ್ಟುನು ಬಂದು. ಈಗ ಹೃದಯದ ಬಗ್ಗೆ ಎಲ್ಲ ಕಲ್ತ್ಕೊಂಡ್ವಿ ಅಂತ ಅನ್ಸುತ್ತೆ. ಹೃದಯದ ಬಗ್ಗೆ ಎಲ್ಲ ಏನಾದ್ರು ಬಿಟ್ಟಿದೀವ ನೋಡೋಣ. ಓಕೆ, ಅಷ್ಟೇನೆ ಅನ್ಕೋತೀನಿ. ಓಕೆ. ಇನ್ನೊಂದು ಕರೆಕ್ಟ್. ಶೀತ ರಕ್ತ ಪ್ರಾಣಿಗಳು, ಉಷ್ಣ ರಕ್ತ ಪ್ರಾಣಿಗಳು ಅಂತಂದ್ರೆ ಅದೇನ್ ತಿಳ್ಕೊಳ್ಳೋಣ ಒಂದ್ ಸ್ವಲ್ಪ ಅಂತಂದ್ರೆ, ಈ ಶೀತ ರಕ್ತ ಪ್ರಾಣಿಗಳು ಅಂತಂದ್ರೆ ಏನ್ ಮಾಡ್ತವೆ, ಅದರಲ್ಲಿ ಈ
ವಾತಾವರಣದಲ್ಲಿ ಇವಾಗ ವಾತಾವರಣದ ತುಂಬಾ ಬಿಸಿ ಇದೆ ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ ಅದ್ರ ದೇಹದನ್ನು ಕೂಡ ಅದು ಹೊಂದಾಣಿಕೆ ಮಾಡ್ಕೊಂಡ್ಬಿಡುತ್ತೆ, ಅದು ಕೂಡ ಬಿಸಿ ಆಗ್ಬಿಡತ್ತೆ. ಅವನ್ನ ಶೀತ ರಕ್ತ ಪ್ರಾಣಿಗಳು ಅಂತ ಕರಿತವೆ. ಅಂದ್ರೆ ವಾತಾವರಣದ ತಾಪಮಾನದ ಬದಲಾವಣೆಗೆ ತಕ್ಕಂತೆ ಅದು ದೇಹದ ತಾಪಮಾನನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತವೆ. ಸೊ ಅವನ್ನ ಶೀತ ರಕ್ತ ಪ್ರಾಣಿಗಳು ಅಂತ ಕರಿತವೆ. ಮತ್ತೆ ಉಷ್ಣ ರಕ್ತ ಅಂದ್ರೆ ನಾವುಗಳು, ಮನುಷ್ಯರು ಮತ್ತೆ ಮ್ಯಾಮಲ್ಸ್ ಅಂದ್ರೆ ಇವೆಲ್ಲ ನಾವೇನು ಅಂದ್ರೆ ಯಾವಾಗ್ಲೂ ನಮ್ ದೇಹದ ಟೆಂಪರೇಚರ್ ಏನಿದೆ ಅದೇ ಇರುತ್ತೆ, ಅದನ್ನೇ ನಾವು ಮೇಂಟೈನ್ ಮಾಡ್ತೀವಿ, ಅದೇನ್ ಹೊಂದಾಣಿಕೆ ಮಾಡ್ಕೊಳಕ್ ಹೋಗಲ್ಲ ನಾವು. ಸೊ ಹಂಗಾಗಿ ನಮ್ ಮಾಡೋ ಕೆಲ್ಸಕ್ಕೆಲ್ಲ ನಮ್ಗೆ ಜಾಸ್ತಿ ಎನರ್ಜಿ ಬೇಕಾಗತ್ತೆ ಅಲ್ವಾ. ತಾಪಮಾನನ ನಾವು ಹೆಂಗಿದೆ ಹಂಗೆ ಕಾಪಾಡ್ಕೋತೀವಿ. ಈಗ ಹೊರಗಡೆ ಬಿಸಿ ಆಯ್ತು ಅಂದ ತಕ್ಷಣ ನಮ್ ದೇಹದ ಯಾವುದೇ ಒಂದು ಮಾರ್ಪಾಡಾಗಕ್ ಹೋಗೋದಿಲ್ಲ, ನಮ್ ದೇಹದ ಟೆಂಪರೇಚರು ತಾಪಮಾನ ಯಾವುದೇ ಚೇಂಜ್ ಆಗಲ್ಲ. ಸೊ ಇವನ್ನ ಉಷ್ಣ ರಕ್ತ ಪ್ರಾಣಿಗಳು ಅಂತ ಕರಿತೀವಿ, ಮುಖ್ಯವಾಗಿ ಹಕ್ಕಿಗಳು ಮತ್ತೆ ಸ್ತನಿಗಳು ಅಂದ್ರೆ ನಾವುಗಳು. ಓಕೆ, ಅದಕ್ಕೆ ಇದೆಲ್ಲ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಶಕ್ತಿ ಅಗತ್ಯ ಇರತ್ತೆ. ಶಕ್ತಿ ಅಗತ್ಯ ಇದ್ದಾಗ ಆಕ್ಸಿಜನ್ ಸಪ್ಲೈ ಆಗ್ಬೇಕಾಗತ್ತೆ. ಸೊ ಒಂದಕ್ಕೊಂದು ಲಿಂಕ್ ಇವೆಲ್ಲ ಅಲ್ವಾ. ಶುದ್ಧ ರಕ್ತ ಅಶುದ್ಧ ರಕ್ತ ಸಪರೇಟ್ ಆಗ್ಬೇಕು, ಆಕ್ಸಿಜನ್ ಸಪ್ಲೈ ಆಗ್ಬೇಕು, ಇದಕ್ಕೆಲ್ಲ ಮಾಡ್ಬೇಕಂದ್ರೆ ಒಂದ್ ಶಕ್ತಿ ಅಗತ್ಯ, ಯಾವ್ದದು ATP ಅಗತ್ಯ ಇರತ್ತೆ. ಈ ತರ ಎಲ್ಲ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಜಾಸ್ತಿ ಶಕ್ತಿ ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ BP ಹೇಳದ್ನಲ್ವಾ, ರಕ್ತದ ಒತ್ತಡ ಎಷ್ಟಿರ್ಬೇಕು ಅಂತ ತಿಳ್ಕೊಳ್ಳಿ. ಸ್ವಲ್ಪ ಒಂದು ಅಂದಾಜು 120ರಿಂದ 80. ಆದ್ರೆ ಈ ರಕ್ತದ ಒತ್ತಡ ಅಂದ್ರೆ ಮೇನು ರಕ್ತನಾಳದ ಗೋಡೆಯ ಮೇಲೆ ರಕ್ತ ಎಷ್ಟು ಒತ್ತಡ ಹಾಕತ್ತಲ್ವಾ ಪಂಪ್ ಮಾಡುವಾಗ, ಕೇಳಿದ್ವಲ್ವಾ ಇವಾಗ ಕಲ್ತ್ಕೊಂಡ್ವಲ್ವಾ, ಹೃದಯ ಪಂಪ್ ಮಾಡುವಾಗ ಎಷ್ಟು ಹೃದಯದ ಗೋಡೆ ಮೇಲೆ ರಕ್ತ ಎಷ್ಟು ಒತ್ತಡ ಹಾಕುತ್ತೆ ಅದನ್ನ ರಕ್ತದ ಒತ್ತಡ ಅಂತ ಕರಿತೀವಿ. ಅದ ಹೇಳಿದ್ನಲ್ಲ, ಅದನ್ನ ಅಳಿಯೋದಕ್ಕೆ ಸ್ಪಿಗ್ಮೋಮಾನೋಮೀಟರ್ ಅಂತ ಹೇಳ್ತೀವಿ. ಅದು ಸಂಕುಚನ ಇದ್ದಾಗ ಎಷ್ಟಿರ್ಬೇಕು, 120 ಇರ್ಬೇಕು, ಮತ್ತೆ ವ್ಯಾಕುಚನ ಆದಾಗ 80. ಅದು ಅಷ್ಟು ಸುಮ್ಮನೆ ಸಿಂಪಲ್ ಆಗಿ ತಿಳ್ಕೊಂಡ್ರೆ ಸಾಕು. ಸೊ ಓಕೆ, ಇದಿಷ್ಟು ಮತ್ತೆ ಮುಗಿಸಿದೀವಿ. ಮತ್ತೆ ಸಸ್ಯಗಳಲ್ಲಿ ಸಾಗಾಣಿಕೆ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು, ಓಕೆ ಮನುಷ್ಯರದ್ದು ಆಯ್ತು ಮುಗಿಸಿದೀವಿ. ಇವಾಗ ಏನಾದ್ರು ಪಾಯಿಂಟ್ಸ್ ಮಿಸ್ ಆಗಿದ್ರೆ ಹೇಳಿ, ಓಕೆನಾ. ಓಕೆ, ಸಸ್ಯಗಳಲ್ಲಿ ಏನಪ್ಪಾ ಅಂತಂದ್ರೆ, ಓಕೆ ಇದೆಲ್ಲ ನಾವು ಅವಾಗ್ಲೂ ಓದಿದ್ವಿ ಅಲ್ವಾ, ಫಸ್ಟ್ ಇದ್ರಲ್ಲೇನೆ ಪೋಷಣೆ ಇದ್ರಲ್ಲೂ ಓದುವಾಗ ಸಸ್ಯಗಳಲ್ಲಿ ಏನಾಗುತ್ತೆ, ಇದು ಪತ್ರರಂಧ್ರಗಳ ಮೂಲಕ ಆಚೆ ಹೋಗುತ್ತಲ್ವಾ. ಓಕೆ, ಅದು ಎಕ್ಸ್ಕ್ರೀಷನ್. ಓಕೆ, ಸಸ್ಯಗಳಲ್ಲಿ ಸಾಗಾಣಿಕೆ ಹೆಂಗಾಗುತ್ತೆ, ನೀರು. ಈಗ ಎರಡೇ ಇದರಲ್ಲಿ ಮುಖ್ಯವಾಗಿ ಸಸ್ಯಗಳಲ್ಲಿ ಬಂದಾಗ ಝೈಲಮ್ ಮತ್ತೆ ಫ್ಲೋಯಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಭಾಗ. ಝೈಲಮ್ ಏನ್ ಮಾಡುತ್ತೆ, ಈಗ ಒಂದ್ ಗಿಡನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೇರಿದೆ ಅಲ್ವಾ, ಬೇರು ಏನ್ ಮಾಡುತ್ತೆ, ನೀರನ್ನ, ಲವಣಗಳನ್ನ, ಖನಿಜಗಳನ್ನ ಎಲ್ಲದನ್ನ ಮಣ್ಣಿಂದ ಹೀರ್ಕೊಳ್ಳುತ್ತೆ ಅಲ್ವಾ. ಅದೇನಾಗ್ಬೇಕು, ಮೇಲೋಗಿ ಗಿಡಕ್ಕೆ ನೀರನ್ನ ಎಲ್ಲಾ ಕಡೆ ಕೊಡ್ಬೇಕು. ಆಮೇಲೆ ಆ ನೀರ್ನ ಉಪಯೋಗಿಸ್ಕೊಂಡೆ ಇದು ನೀರು ಗಿಡಕ್ಕೆ ಹೋಗೋದು. ಮತ್ತಿನ್ನೊಂದು ಫುಡ್, ಆಹಾರ. ನೋಡಿದ್ವಲ್ಲ ದ್ಯುತಿ ಸಂಶ್ಲೇಷಣಾ ಕ್ರಿಯೆನಲ್ಲಿ ಏನಾಗಿತ್ತು, ಆಹಾರ ತಯಾರಾಗಿತ್ತಲ್ವಾ. ಆಹಾರ ತಯಾರಾಗಿದ್ದು ಕೂಡ ಎಲ್ಲಾ ಗಿಡದ ಎಲ್ಲಾ ಭಾಗಗಳಿಗೂ ಹೋಗ್ಬೇಕಾಗತ್ತೆ. ಸೊ ಈ ಎರಡೇ ಮೇನ್ ಆಗ್ಬೇಕಾಗಿರೋದು, ನೀರು ಬೇರಿಂದ ಗಿಡದ ಎಲ್ಲಾ ಭಾಗಕ್ಕೆ ಹೋಗ್ಬೇಕು, ಎಲೆಗಳೆಲ್ಲ ತಯಾರಾಗಿರ್ತಕ್ಕಂಥ ಆಹಾರ ಏನ್ ಮಾಡ್ಬೇಕು, ಮತ್ತೆ ಗಿಡದ ಎಲ್ಲಾ ಕಡೆ ಹೋಗ್ಬೇಕು. ಮೇನ್ ಅಂದ್ರೆ ಇದರಲ್ಲಿ ಮೇನ್ ಎರಡು ಬರುತ್ತೆ, ಝೈಲಮ್, ಫ್ಲೋಯಮ್. ಝೈಲಮ್ ಅಂತಂದ್ರೆ ನೀರನ್ನ ಎಲ್ಲಾ ಕಡೆಗೂ ಸಾಗಿಸ್ತಕ್ಕಂಥ ಒಂದು ಅಂಗಾಂಶ, ಮತ್ತೆ ಫ್ಲೋಯಮ್ ಅಂಗಾಂಶ ಆಹಾರನ ಎಲ್ಲಾ ಕಡೆಗೂ ಸಾಗಿಸ್ತಕ್ಕಂಥದ್ದು ಬಂದು ಫ್ಲೋಯಮ್ ಅಂಗಾಂಶ ಬಂದು ಆಹಾರನ ಎಲ್ಲ ದೇಹದ ಸಸ್ಯ ದೇಹದ ಎಲ್ಲಾ ಭಾಗಗಳಿಗೂ ಸಾಗಾಣಿಕೆ ಮಾಡುತ್ತೆ. ಓಕೆನಾ. ಅದೇನೇನು ಸಸ್ಯಗಳಲ್ಲಿ ನೈಟ್ರೋಜನ್, ಫಾಸ್ಫರಸ್ ಅದನ್ನ ಬೇರುಗಳ ಮೂಲಕ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಏನ್ ಮಾಡುತ್ತೆ, ಅದು ಯಾವ ಕ್ಲೋರೋಫಿಲ್ ಮತ್ತೆ ಇವಾಗ ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ ಬೇರಿಂದ ಮೇಲೆ ಹೋಗ್ಬೇಕು ಅಲ್ವಾ. ಮೇಲೆ ಹೋಗ್ಬೇಕಂದ್ರೆ ಈಗ ಕಲ್ತ್ಕೊಂಡಿದ್ವಲ್ವ, ವಿಸರಣೆ ಮೂಲಕ ಎಷ್ಟಾಗುತ್ತೆ, ಈಗ ಪ್ರೆಷರ್ ಬೇಕು,
ಕರೆಕ್ಟ್. ರೂಟ್ ಪ್ರೆಷರ್ ಇಂಪಾರ್ಟೆಂಟ್ ಇದ್ರಲ್ಲಿ. ಬೇರುಗಳಲ್ಲಿ ಒತ್ತಡ, ಈ ಬೇರು ಎಲ್ಲ ಮಣ್ಣಿಂದ ಎಲ್ಲ ನೀರು ಅದೆಲ್ಲ ತಗೊಂತಲ್ವಾ, ಅಯಾನ್ಸ್ ಗಳೆಲ್ಲ ತಗೊಂಡಿರುತ್ತೆ. ಇದೇನಾಗುತ್ತೆ, ಮೇಲ್ ಹೋಗ್ಬೇಕು. ಅವಾಗ ಏನಾಗ್ಬೇಕು ಮೇಲ್ ಹೋಗ್ಬೇಕಂತಂದ್ರೆ ಒತ್ತಡ ಇರ್ಬೇಕಲ್ವಾ. ಈಗ ಮನೆಯಲ್ಲಿ ಟ್ಯಾಂಕ್ ಹಾಕೊಂಡಿರ್ತೀವಲ್ವಾ, ನೀರ್ ಮೇಲ್ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಪ್ರೆಷರ್ ಒತ್ತಡ ಕ್ರಿಯೇಟ್ ಮಾಡ್ಬೇಕು ನಾವು, ಅವಾಗ ಅದ್ ಮೇಲ್ ಹೋಗುತ್ತೆ. ಈ ಒತ್ತಡ ಏನ್ ಮಾಡತ್ತೆ, ಒತ್ತಡ ಕ್ರಿಯೇಟ್ ಆದಾಗ ನೀರು ಹಿಂಗ್ ಮೇಲ್ ಹೋಗುತ್ತೆ. ಓಕೆ, ಸ್ವಲ್ಪ ಈ ಸಣ್ಣ ಸಣ್ಣ ಗಿಡಗಳಲ್ಲಿ ಇದು ಸಾಕಾಗತ್ತೆ. ಸ್ವಲ್ಪ ಸಾಕು, ಹಿಂಗ್ ಸ್ವಲ್ಪ ಮೇಲೆ ನೀರು ಹೋಯ್ತು. ಬಟ್ ಆದ್ರೆ ಸ್ವಲ್ಪ ಗಿಡ ಎತ್ತರ ಇದ್ದಾಗ ಏನಾಗುತ್ತೆ, ಅಲ್ಲಿವರೆಗೂ ಮೇಲ್ ಹೋಗಕ್ ಆಗಲ್ಲ ಅಲ್ವಾ, ನೀರ್ ತುಂಬಾ ಮೇಲ್ ಹೋಗಕ್ಕಾಗಲ್ಲ. ಇದಕ್ಕೆ ಇನ್ನೊಂದು ಟ್ರಾನ್ಸ್ಪಿರೇಷನಲ್ ಪುಲ್ ಅಂದ್ರೆ ಬಾಷ್ಪ ವಿಸರ್ಜನಾ ಸೆಳೆತ ಅಂತ ಇನ್ನೊಂದು ಕ್ರಿಯೆ ಆಗತ್ತೆ. ಆಯ್ತಾ? ಇದು ಹೆಂಗಪ್ಪ ಅಂತಂದ್ರೆ ನಾವು ನೋಡಿದ್ವಲ್ಲ, ಸ್ಟೊಮ್ಯಾಟ, ಓಕೆ, ಪತ್ರರಂಧ್ರಗಳ ಮೂಲಕ ನೀರು ಗಾಳಿಗೆ ತರ್ಕೊಂಡಿದ್ದಂತೆ ಏನಾಗುತ್ತೆ, ನೀರ್ ತಗೋವಾಗ ಏನಾಗುತ್ತೆ, ನೀರ್ ಆಚೆ ಹೋಗುತ್ತಲ್ವಾ, ನೀರ್ ಬಿಡುತ್ತವಲ್ವಾ, ಅವಾಗ ಏನಾಗುತ್ತೆ, ಸಾರತೆ ಅಂದ್ರೆ ಅಲ್ಲಿ ಸಾರತೆ ಮತ್ತೆ ಇಲ್ಲಿ ಸಾರತೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಹೆಚ್ಚು ಸಾರತೆ ಇರೋಂತ ಕಡೆಯಿಂದ ಕಡಿಮೆ ಸಾರತೆ ಇರೋ ಕಡೆ ನೀರ್ ಹರಿಯುತ್ತೆ, ಅಥವಾ ವಿಸರಣೆ ಗೊತ್ತಲ್ಲ, ವಿಸರಣೆ ಆಗ್ಬೇಕಂತಂದಾಗ ಏನಾಗುತ್ತೆ, ಇಲ್ಲೇನಾಗುತ್ತೆ, ಇದು ಮೇಲ್ ಹೋಗಕ್ಕೆ ನೀರು ಸಾಕಾಗೋದಿಲ್ಲ, ಒತ್ತಡ ಸಾಕಾಗೋದಿಲ್ಲ. ಆಯ್ತಾ? ನೀರು ರೂಟ್ಸ್ ಇಂದ ಎಲ್ಲಾ ಕಡೆಗೆ ಹೋಗಕ್ಕೆ ಸಾಕಾಗಲ್ಲ. ಆವಾಗ ಏನಾಗುತ್ತೆ, ಇಲ್ಲಿ ಇದು ಪತ್ರರಂಧ್ರಗಳ ಮೂಲಕ ತಗೊಂಡಿರುತ್ತಲ್ವಾ ನೀರು, ಹಿಂಗ್ ಹೊರ ಹೋಗ್ಬಿಟ್ಟು ಪತ್ರರಂಧ್ರ ಗೊತ್ತಾಯ್ತಲ್ಲ ನನ್ಗೆ, ಸ್ಟೊಮ್ಯಾಟ ಓಪನ್ ಆಗಿರುತ್ತೆ. ನೀರು ಒಳಗ್ ಬಂದಾಗ ಈ ಗಾರ್ಡ್ ಸೆಲ್ಸ್ ಇರುತ್ತಲ್ಲ, ಕಾವಲು ಜೀವಕೋಶಗಳು, ಅದ್ ನೆನ್ಪಿದೆಯಲ್ವಾ ನಿಮ್ಗೆ? ಈ ಕಾವಲು ಜೀವಕೋಶ ನೀರೆಲ್ಲ ಹೊರಗೋದಾಗ ಏನಾಗುತ್ತೆ, ಅಲ್ಲಿ ಪ್ರೆಷರ್ ಕಡಿಮೆ ಆಯ್ತು, ಒತ್ತಡ ಕಡಿಮೆ ಆಯ್ತು. ಅವಾಗ ಏನಾಯ್ತು, ಇಲ್ಲಿಂದ ನೀರು ಈಸಿಯಾಗಿ ಅದೇ ಬಾಷ್ಪ ವಿಸರ್ಜನಾ ಸೆಳೆತ, ಆ ಸೆಳೆತ ಉಂಟಾದಾಗ ನೀರು ಮೇಲಕ್ಕೆ ಹೋಗುತ್ತೆ. ಮತ್ತೆ ಇದು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಎಲ್ಲಾ ಭಾಗಗಳಿಗೆ ವಿಸರಣೆ ಆಗೋದು ಒಂದೇ ಡೈರೆಕ್ಷನ್, ಇದು ವಾಪಸ್ ಹಿಂಗ್ ಬರಲ್ಲ. ನೀರು ಎಲ್ಲಾ ಭಾಗಕ್ಕೂ ಏನು ಒಂದು ಕಚ್ಚಾ ಪದಾರ್ಥಗಳು ರೂಟ್ಸ್ ಇಂದ ಹೋಗೋದೆಲ್ಲ ಏನಾಗುತ್ತೆ, ಹಿಂಗೆ ಮೇಲು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಆಯ್ತಾ? ಆಗಲ್ಲ. ಸೊ ಅದಕ್ಕೆ ಝೈಲಂ ಅಂಗಾಂಶ. ನೆಕ್ಸ್ಟ್ ಝೈಲಂ ಅಂಗಾಂಶ. ಝೈಲಂ ಅಂಗಾಂಶ ಅಂತಂದ್ರೆ ಅದು ಫುಡ್ ನ ಎಲ್ಲ ಕಡೆ, ಆಹಾರನ ಈ ಎಲೆಗಳಲ್ಲಿ ಏನಪ್ಪಾ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಆಯ್ತಲ್ವಾ, ಎಲೆಗಳಲ್ಲಾದಂತ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ತಯಾರಾದಂತ ಊಟ, ಖನಿಜಗಳು ಏನೇನು ಸಿಕ್ಕಿತ್ತಲ್ವಾ, ಅದನ್ನ ಸಸ್ಯದ ಎಲ್ಲಾ ಭಾಗಗಳಿಗೂ ತಲುಪಿಸ್ಬೇಕಾದದು ಅದರ ಕೆಲಸ. ಸಸ್ಯದ ಎಲ್ಲಾ ಭಾಗಗಳಿಗೂ ತಲುಪಿಸ್ಬೇಕಂದ್ರೆ ಬರೀ ಒನ್ ಡೈರೆಕ್ಷನ್ ಹೋದ್ರೆ ಆಗಲ್ಲಲ್ವಾ. ಇದು ಎರಡೂ ಕಡೆ ದ್ವಿಮುಖ ಚಲನೆ, ಅದು ಏಕಮುಖ ಚಲನೆ ಇರುತ್ತೆ. ಅದು ನೀರನ್ನ ಸಾಗಿಸ್ತಕ್ಕಂತ ಝೈಲಮ್. ಫ್ಲೋಯಮ್ ಅಲ್ಲಿ ಏನಾಗುತ್ತೆ, ಎರಡೂ ಡೈರೆಕ್ಷನ್, ಈ ಕಡೆಗೂ ಹೋಗ್ಬೇಕು, ಅದು ಈ ಕಡೆಗೂ ಹೋಗ್ಬೇಕು. ಇಲ್ಲಿರೋ ಎಲೆಗಳಿಗೆ, ಕಾಂಡಗಳಿಗೆ, ಹೂಗಳಿಗೆ, ಎಲ್ಲಗಳಿಗೂ, ಮತ್ತೆ ದೇಹದ ಅಂದ್ರೆ ಸಸ್ಯ ದೇಹದ ಎಲ್ಲಾ ಭಾಗಗಳಿಗೂ ಕೂಡ ಫ್ಲೋಯಮ್ ಏನ್ ಮಾಡುತ್ತೆ, ಉತ್ಪನ್ನಗಳನ್ನ ಸಾಗಿಸುತ್ತೆ. ಓಕೆ, ನೆಕ್ಸ್ಟ್ ಅದೇ ಎಲೆಗಳ ಜೀವಕೋಶದಿಂದ ಅದು ಬಾಷ್ಪ ವಿಸರ್ಜನೆ ಅಂದ್ರೆ ನೆನಪಿದೆ ಅಲ್ವಾ ನಿಮ್ಗೆ? ಬಾಷ್ಪ ವಿಸರ್ಜನೆ ಅಂದ್ರೆ ಆವಿಯ ಮೂಲಕ ನೀರು ಆಚೆ ಹೋಗುತ್ತೆ. ಅದು ಸಕ್ಷನ್ ಪ್ರೆಷರ್ ಉಂಟು ಮಾಡಿದಾಗ ಅದನ್ನ ನೀರ್ನ ಹಿಂಗೆ ಎಳ್ಕೊಳ್ಳುತ್ತೆ ಕೆಳಗಡೆ. ಆ ಒತ್ತಡ ಹಿಂಗ್ ಬರಕ್ ಸಾಕಾಗಲ್ಲ. ಸೊ ಇದೇನ್ ಮಾಡುತ್ತೆ, ಕೆಳಗಡೆಯಿಂದ ಈ ಸೆಳೆತ ಬಾಷ್ಪ ವಿಸರ್ಜನೆ ಆದಾಗ ಏನಾಗುತ್ತೆ, ಸಕ್ಷನ್ ಉಂಟಾಗುತ್ತೆ. ಅದು ಸಕ್ಷನ್ ಪ್ರೆಷರ್ ಉಂಟಾದಾಗ ಅದು ಸೆಳೆತ ಎಳ್ಕೊಳ್ಳುತ್ತೆ ನೀರ್ನ. ಸೊ ಈ ತರ ಇದು ಹೆಲ್ಪ್ ಆಗುತ್ತೆ. ಮತ್ತೆ ಅದನ್ನ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಓಕೆ, ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟ ಆಗೋದಕ್ಕೆ ಬಾಷ್ಪ ವಿಸರ್ಜನೆ ಅಂತ. ಇದು ಸಸ್ಯಗಳಲ್ಲಿ ಅದೇ ಹೀಗೆ ಬಾಷ್ಪ ವಿಸರ್ಜನೆಯು ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳ ಹೀರಿಕೆಗೆ, ಸೇಮ್ ಅದನ್ನೇ ಮೇಲ್ಮುಖ ಚಲನೆಗೆ ಬಾಷ್ಪ ವಿಸರ್ಜನೆ ಇಂಪಾರ್ಟೆಂಟ್. ಅಂದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ ಅಷ್ಟೇ. ಬಾಷ್ಪ ವಿಸರ್ಜನೆ ಮೂಲಕ ನೀರು ಮೇಲ್ಮುಖವಾಗಿ ಚಲನೆ ಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಬಂದು ಅದೇ ನೀರಿನ ಸಾಗಾಣಿಕೆ. ಓಕೆ, ಅದೇನೆ ಸೇಮ್ ಅಷ್ಟೆ. ಓಕೆ, ಅದೇ ಇದು ಅದೇನೆ ಟ್ರಾನ್ಸ್ಲೊಕೇಶನ್ ಅಂತ ಕರಿತೀವಿ. ಇದು
ಏನಪ್ಪಾ ಅಂತಂದ್ರೆ ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥಸಿಸ್ ಅಲ್ಲಿ ಏನು ನಮ್ಗೆ ಫುಡ್ ಎಲ್ಲ ಉತ್ಪನ್ನಗಳೇನೇನ್ ಸಿಕ್ಕಿತ್ತಲ್ವಾ ನಮ್ಗೆ ಅದರಲ್ಲಿ ಅದನ್ನ ಅದ್ರ ಸಾಗಾಣಿಕೆ ಫುಡ್ ನ ಎಲ್ಲಾ ದೇಹದ ಭಾಗಗಳನ್ನ ನಾವ್ ಇಷ್ಟು ಏನ್ ಕಲ್ತ್ವಲ್ಲ ಎಲ್ಲಾ ಸಸ್ಯ ದೇಹದ ಎಲ್ಲಾ ಭಾಗಗಳಿಗೂ ಕಳ್ಸೋದಕ್ಕೆ ಟ್ರಾನ್ಸ್ಲೊಕೇಶನ್ ಅಂದ್ರೆ ವಸ್ತು ಸ್ಥಾನಾಂತರಣ ಅಂತ ಕರೀತಾರೆ. ಇದು ಫ್ಲೋಯಂ ಅಂಗಾಂಶದ ಮೂಲಕ ಆಗುತ್ತೆ. ಇದ್ರದ್ದು ವ್ಯತ್ಯಾಸ ಕೇಳ್ಬೋದು ನಿಮ್ಗೆ. ಅಂದ್ರೆ ಟ್ರಾನ್ಸ್ಲೊಕೇಶನ್ ವಸ್ತು ಸ್ಥಾನಾಂತರಣ ಅಂದ್ರೇನು, ಟ್ರಾನ್ಸ್ಪಿರೇಷನ್ ಅಂದ್ರೇನು, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಸಾಗಾಣಿಕೆ. ಸಾಗಾಣಿಕೆ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್, ವಸ್ತು ಸ್ಥಾನಾಂತರ, ಟ್ರಾನ್ಸ್ಲೊಕೇಶನ್, ಮತ್ತೆ ಇನ್ನೊಂದೇನು ಟ್ರಾನ್ಸ್ಪಿರೇಷನ್. ನೀರನ್ನ ಎಲ್ಲಾ ಕಡೆ ಸಾಗಾಣಿಕೆ ಮಾಡೋದು ಟ್ರಾನ್ಸ್ಪಿರೇಷನ್. ಸೊ ಮೂರು ವ್ಯತ್ಯಾಸಗಳನ್ನ ಕೇಳ್ತಾರೆ. ನೀವು ಅದ್ರದ್ದು ಒಂದೊಂದೇನ ಕ್ವಶನ್ಸ್ ನ ಇದ್ ಮಾಡ್ಕೊಂಡ್ ಬರೋದ್ರೆ ಅದಾಗತ್ತೆ. ಅದೇನೆ ಸೇಮ್ ಇದು ಫ್ಲೋಯಂ ನಲ್ಲಿ ವಸ್ತು ಸ್ಥಾನಾಂತರಣ ಅದೆಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಇದು ATP ಬಳಸ್ಕೊಳ್ಳುತ್ತೆ. ವನಿತಾ ಅಡಿನೋಸಿನ್ ಟ್ರೈಫಾಸ್ಫೇಟ್. ಅದರಿಂದ ಶಕ್ತಿ ಬೇಕಾಗುತ್ತಲ್ವಾ, ಇದು ಸ್ವಲ್ಪ ಊಟ ಎಲ್ಲಾ ಕಡೆಗೂ ವಿಮುಖವಾಗಿ ಚಲಿಸ್ಬೇಕು, ಇದೆಲ್ಲ ಆಗ್ಬೇಕಿರೋದ್ರಿಂದ ಸೊ ಇದೇನ್ ಮಾಡುತ್ತೆ ATP ಇಂದ ರಿಲೀಸ್ ಆಗಿತ್ತಲ್ಲ. ATP ನಾವು ರೆಸ್ಪಿರೇಷನ್ ಉಸಿರಾಟದ ಇದ್ರಲ್ಲಿ ತಿಳ್ಕೊಂಡಿದ್ವಲ್ಲ, ಇಲ್ಲಿ 2 ATP ರಿಲೀಸ್ ಆಗಿರುತ್ತೆ. ಇದರಿಂದ ನಾವು ಶಕ್ತಿನ ಬಳಸ್ಕೊಂಡು ಇದು ಫ್ಲೋಯಂ ಅಂಗಾಂಶಕ್ಕೆ ಎಲ್ಲದಕ್ಕೂ ಎಲ್ಲ ದೇಹದ ಎಲ್ಲ ಇದಕ್ಕೂ ವರ್ಗಾಯಿಸಲ್ಪಡುತ್ತೆ. ಮತ್ತೆ ಅದನ್ನ ಆಸ್ಮೋಟಿಕ್ ಪ್ರೆಷರ್, ಇದು ಇಂಪಾರ್ಟೆಂಟ್. ಅಭಿಸರಣ ಒತ್ತಡ ಅದನ್ನ ಹೆಚ್ಚಿಸ್ಬಿಟ್ಟು ನೀರ್ ಅದ್ರೊಳಗೆ ಹೋಗಕ್ಕೆ ಕಾರಣ ಆಗುತ್ತೆ. ಓಕೆನಾ? ಈ ಒತ್ತಡವು ಫ್ಲೋಯಂ ಇಂದ ವಸ್ತುಗಳು ಅದೇ ಕಡಿಮೆ ಒತ್ತಡ ಎಲ್ಲಿರತ್ತೆ, ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡ ಎಲ್ಲಿರುತ್ತೆ ಆ ಅಂಗಾಂಶಗಳಿಗೆ ಹರಿಯೋ ತರ ಇದು ಮಾಡುತ್ತೆ. ಓಕೆ, ನೆಕ್ಸ್ಟ್ ಬಂದು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪಾರ್ಟ್. ಓಕೆ, ಇದೆಲ್ಲ ಮುಗಿಸಿದೀವಿ. ಓಕೆ, ನೆಕ್ಸ್ಟ್ ವಿಸರ್ಜನೆ. ಈಗ ಆಯ್ತು, ಎಲ್ಲ ಊಟ ಮಾಡಿದ್ವಿ, ಪೋಷಣೆಯುಕ್ತ ಊಟ ತಗೊಂಡ್ವಿ, ಊಟ ತಿಂದ್ವಿ, ಆಮೇಲೆ ಅದನ್ನ ಎಲ್ಲ ವಿಭಜನೆ ಮಾಡಿದ್ವಿ. ಅದರಿಂದ ಸಣ್ಣ ಸಣ್ಣ ಕಾಂಪ್ಲೆಕ್ಸ್ ಸಂಕೀರ್ಣವಾದಂತ ಆಹಾರನ ವಿಭಜನೆ ಮಾಡಿಕೊಂಡು ಸಣ್ಣ ಸಣ್ಣ ಅಂದ್ರೆ ದೇಹಕ್ಕೆ ಗ್ಲೂಕೋಸ್ ಮೂಲಕ ಯಾವ್ದು ನಾವು ನಮ್ಮ ದೇಹಕ್ಕೆ ಹೆಂಗ್ ಬೇಕೋ ಹಂಗೆ ಎಲ್ಲ ಡಿವೈಡ್ ಆಗಿ ಅಮೈನೋ ಆಸಿಡ್ಸ್, ಫ್ಯಾಟಿ ಆಸಿಡ್ಸ್ ಎಲ್ಲ ಕನ್ವರ್ಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ. ನೆಕ್ಸ್ಟ್ ಉಸಿರಾಟ, ರಕ್ತ ಕೂಡ ಎಲ್ಲ ಕಡೆ ಕ್ಲೀನ್ ಆಯ್ತು, ಶುದ್ಧ ರಕ್ತ ಆಯ್ತು, ದೇಹದ ಎಲ್ಲಾ ಭಾಗಗಳಿಗಾಯ್ತು. ನೆಕ್ಸ್ಟ್ ಈಗ ಎಲ್ಲ ಇವು ಇಂಪಾರ್ಟೆಂಟ್ ಏನೇನ್ ಬೇಕಾಯ್ತು ದೇಹಕ್ಕೆಲ್ಲ ಆಯ್ತಲ್ವಾ. ನೆಕ್ಸ್ಟ್ ಏನ್ ಬೇಡ, ತ್ಯಾಜ್ಯ ಏನಾಗಿದೆ, ಇವಾಗ ಎಲ್ಲಾದ್ರಲ್ಲೂ ಒಂದೊಂದ್ ತ್ಯಾಜ್ಯ ತಯಾರಾಗಿದೆ ಅಲ್ವಾ. ಈಗ ಏನೇನ್ ದೇಹಕ್ಕೆ ಬೇಕು ಅದನ್ನೆಲ್ಲ ಹೀರ್ಕೊಂಡು ಏನ್ ಬೇಡ ಅದನ್ನ ಆಚೆಗೆ ಹಾಕ್ಬೇಕಲ್ವಾ. ಆಚೆಗೆ ಹಾಕ್ಲಿಲ್ಲ ಅಂದ್ರೆ ದೇಹಕ್ಕೆ ಅದ್ ಯಾವತ್ತಿದ್ರುನು ತೊಂದ್ರೆನೆ ಅಲ್ವಾ. ನಿಮ್ಗೆ ಆಹಾರ ನಾವು ತಿಂದು ಎಷ್ಟು ದೇಹಕ್ಕೆ ಶಕ್ತಿ ತಗೋತೀವಲ್ವಾ, ಅದಾದ್ಮೇಲೆ ಈ ವಿಸರ್ಜನೆ ಕಾರ್ಯ ನಡೀಲಿಲ್ಲ ಅಂತಂದ್ರೆ, ತ್ಯಾಜ್ಯ ವಸ್ತುಗಳು ಒಳಗೆ ದೇಹದೊಳಗೆ ಸೇರ್ಕೊಂಡ್ಬಿಡ್ತಂದ್ರೆ ಖಂಡಿತ ಎಲ್ಲಾ ಕಾಯಿಲೆಗಳಿಗೂನು ಉದರನೇ ಮೂಲ. ಅಂದ್ರೆ ನೀವು ಹಿಂದ್ ಬಿಡ್ತೀವಿ, ಆದ್ರೆ ಅದು ಜೀರ್ಣ ಆಗ್ಲಿಲ್ಲ, ಅದನ್ನ ಜೀರ್ಣ ಮಾಡ್ಕೊಂಡು ನಮಗ್ ಬೇಡದೇ ಅಂದ್ರೆ ಎನರ್ಜಿನ ತಗೊಂಡು ಅದನ್ನ ನಾವು ಆಚೆ ಹಾಕ್ಲಿಲ್ಲ ಅಂತಂದ್ರೆ, ಅದ ಆಚೆ ಹೋಗ್ಲಿಲ್ಲ, ತ್ಯಾಜ್ಯ ಆಗ್ಲಿ. ಈಗ ಘನ ಇದ್ರನ್ನ ಹೆಂಗೆ ವಿಸರ್ಜನೆ ಮಾಡಿದ್ವಿ ಅಂತ ಅದಾಗಿದೆ ಅಲ್ವಾ. ಡೈಜೆಷನ್ ಮೂಲಕ ನಾವು ಸೇವನೆ ಮಾಡಿದ ಊಟ ಘನ ರೂಪದಲ್ಲಿ ಗುದದ್ವಾರದ ಮೂಲಕ ಆಚೆ ಹೋಗಿದೆ ಅದು. ಮತ್ತೆ ಇನ್ನೊಂದಿದು ನೈಟ್ರೋಜನಸ್ ವೇಸ್ಟ್ ಏನಿದೆ, ಇವೆಲ್ಲ ಯೂರಿಯಾ, ಯೂರಿಕ್ ಆಸಿಡ್, ಇವೆಲ್ಲ ಕೂಡ ನೀರಿನ ದ್ರವ ರೂಪದಿದು ಇದ್ರ ಮೂಲಕ ವಿಸರ್ಜನೆ ಆಗ್ಬೇಕು. ಇವೆಲ್ಲ ಒಳಗೆ ಉಳ್ಕೊಂಡ್ಬಿಟ್ರೆ ಏನಾಗುತ್ತೆ, ಇನ್ನೊಂಥರ ತುಂಬಾ ಅಂದ್ರೆ ದೇಹಕ್ಕೆ ತೊಂದ್ರೆ, ಮತ್ತೆ ಬದುಕೋದು ತುಂಬಾ ಕಷ್ಟ ಆಗುತ್ತೆ. ಇಷ್ಟು ಇದು ವಿಸರ್ಜನೆಗೆ ನಿಮ್ಗೆ ಇಂಪಾರ್ಟೆಂಟ್ ಹೇಳ್ತೀನಿ. ಮತ್ತೆ ಈಗ ಹಾನಿಕಾರಕ ಅಂದ್ರೆ ಇದ್ರದ್ದು ಓಕೆ ಮನುಷ್ಯರಲ್ಲಿ ವಿಸರ್ಜನೆ ತಗೊಳ್ಳೋಣ. ಫಸ್ಟ್ ತ್ಯಾಜ್ಯಗಳನ್ನ ಚಯಾಪಚಯ ಮೆಟಬಾಲಿಕ್ ಏನಾಗಿರುತ್ತಲ್ಲ, ಮೆಟಬಾಲಿಸಮ್ ಆಗಿರುತ್ತೆ, ಅದರಿಂದ ಆಗಿರ್ತಕ್ಕಂಥ ಚಯಾಪಚಯ ಕ್ರಿಯೆಯಿಂದ ಆಗಿರ್ತಕ್ಕಂಥ ತ್ಯಾಜ್ಯಗಳನ್ನ ದೇಹದಿಂದ ಹೊರಗಾಕುವಂತ ಒಂದು ಜೈವಿಕ ಪ್ರಕ್ರಿಯೆ, ಆರ್ಗ್ಯಾನಿಕ್ ಪ್ರಕ್ರಿಯೆ. ಇದೇನಿರುತ್ತೆ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಮಿನರಲ್ಸ್, ಸಾಲ್ಟ್ಸ್, ಇವೆಲ್ಲ ನೈಟ್ರೋಜನಸ್ ವೇಸ್ಟ್, ಮೇನ್ ಆಗಿ ಯೂರಿಯಾ, ಯೂರಿಕ್ ಆಸಿಡ್, ಅಮೋನಿಯಾ ಇವೆಲ್ಲ ಆಚೆಗೆ ಹಾಕ್ಬೇಕು. ಇದನ್ನ ವಿಸರ್ಜನೆ ಅಂತ ಕರಿತೀವಿ.
ಮೇನ್ ಆಗಿ ಏನೇನು ಭಾಗಗಳಿದಾವೆ ಇದರಲ್ಲಿ ಅಂತ ತಿಳ್ಕೊಂಡ್ಬಿಡೋಣ ಆಯ್ತಾ. ಜಾಸ್ತಿ ಏನಿಲ್ಲ ಅಂದ್ರೆ ಕಾಂಪ್ಲಿಕೇಟ್, ನಂತ ಸ್ವಲ್ಪ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ಆಯ್ತಾ. ಇದರಲ್ಲಿ ಮೇನ್ ಮೂತ್ರಪಿಂಡ, 2 ಮೂತ್ರಪಿಂಡ, ಒಂದು ಜೊತೆ ಮೂತ್ರಪಿಂಡ ಇರುತ್ತೆ. ಅಂದ್ರೆ ಎಡ ಮೂತ್ರಪಿಂಡ, ಬಲ ಮೂತ್ರಪಿಂಡ, ಇದು ಎಲ್ಲಿ ಲೊಕೇಟ್, ಆತರ ಪಾಯಿಂಟ್ಸ್ ವೈಸ್ ನೀವು ತಿಳ್ಕೊಂಡ್ಬಿಟ್ರೆ ನಿಮ್ಗೆ ನೆನ್ಪಿಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಮತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಮೇನ್ 2 ಇದು ಒಂದು ವಿಸರ್ಜನಾಂಗ ವ್ಯೂಹ ಏನಿದೆ ಇದರಲ್ಲಿ ಒಂದು ಜೊತೆ ಮೂತ್ರಪಿಂಡ ಇದೆ, ಒಂದು ಜೊತೆ ಮೂತ್ರನಾಳಗಳಿದೆ, ಒಂದು ಮೂತ್ರಕೋಶ ಮತ್ತೆ ಒಂದು ಮೂತ್ರದ್ವಾರ. ಇಷ್ಟು ಸ್ಟೆಪ್ ಬೈ ಸ್ಟೆಪ್ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಕಷ್ಟ ಆಗೋದಿಲ್ಲ ಆಯ್ತಾ. 2 ಮೂತ್ರಪಿಂಡ, ಎಡ ಮೂತ್ರಪಿಂಡ ಮತ್ತೆ ಬಲ ಮೂತ್ರಪಿಂಡ. ಒಂದೇನಪ್ಪ ಅಂತಂದ್ರೆ ಇದರಲ್ಲಿ ತುಂಬಾ ಒಂದು ಬೀನ್ ಶೇಪ್ ಇರುತ್ತೆ, ಗೊತ್ತಲ್ಲ? ಬೀನ್ ಶೇಪ್ ಅಂದ್ರೆ ಕಿಡ್ನಿ ಬೀನ್ಸ್ ಅಂತಾನೆ ಹೇಳ್ತಾರೆ ಅದನ್ನ, ಬೀನ್ ಶೇಪ್. ಈ ತರ ಅಂತ ಚಿತ್ರ ಇರ್ಬೇಕಲ್ಲ. ಹಾ ನೋಡಿ, ಇದಿದೆಯಲ್ಲ, ಇದು ಬೀನ್ ಶೇಪ್ ಅಲ್ಲಿ ಇದೆ ಮೂತ್ರಪಿಂಡ. ಮತ್ತೆ ಈ ಚಿತ್ರನ ನೀವು ಗಮನಿಸ್ಬೇಕು ನೋಡಿ. ಇದೇನಾಗಿದೆ, ಎಡದು ಮೂತ್ರಪಿಂಡ ಏನಿದೆ ಸ್ವಲ್ಪ ಹಿಂಗಿದೆ, ಇದೆಲ್ಲಿದೆ, ಏನಕ್ಕೆ? ಮತ್ತೆ ಸೇಮ್ ದೇಹದಲ್ಲಿ ಇರ್ತಕ್ಕಂಥ ದೊಡ್ಡ ಅಂಗ ಯಾವುದು? ಯಕೃತ್, ಲಿವರ್. ಮತ್ತಿಲ್ಲೂನು ಅದು ನೋಡಿ ಎಲ್ಲಾ ಕಡೆ ಅಡ್ಜಸ್ಟ್ ಮಾಡ್ಕೊಂಬಿಟ್ಟಿದೆ ಅದು ಯಕೃತ್. ಲಿವರ್ ಏನಿದೆ, ಹೃದಯನೂ ಈ ಕಡೆ ಜಾಗ ಬಿಡಿಸ್ಕೊಂಡಿದೆ, ಇಲ್ಲಿ ಬಂದ್ರೆ ಕಿಡ್ನಿಗಳು ಅದಕ್ಕೆ ಜಾಗ ಬಿಟ್ಕೊಟ್ಟಿದೆ. ಇಲ್ಲೇನ್ ಮಾಡಿದೆ, ಇದು ಎಡ ಮತ್ತೆ ಬಲ ಇದೆಯಲ್ಲ, ಇದು ಬಲಗಡೆ ಸ್ವಲ್ಪ ಹಿಂಗ್ ಕೆಳಗ್ ಬಂದಿದೆ, ಎಡಗಡೆ ಸ್ವಲ್ಪ ಹಿಂಗ್ ಮೇಲೆ ಹೋಗಿದೆ. ಯಾಕಂತಂದ್ರೆ ಯಕೃತ್ಗೆ ಅದು ಜಾಗ ಬಿಟ್ಕೊಟ್ಟಿದೆ. ಆಮೇಲೆ ಸ್ವಲ್ಪ ಇದು ಕೂಡ ಸೈಜ್ ಅಲ್ಲೂ ಕೂಡ ಈ ಎಡ ಮೂತ್ರಪಿಂಡ ಏನಾಗುತ್ತೆ, ಬಲ ಮೂತ್ರಪಿಂಡಕ್ಕಿಂತ ಒಂದ್ ಸ್ವಲ್ಪ ಕೆಳಗಿದೆ. ಸೈಜ್ ಕೂಡ ಬಲ ಮೂತ್ರಪಿಂಡಕ್ಕಿಂತ ಎಡ ಮೂತ್ರಪಿಂಡ ಸ್ವಲ್ಪ ಸೈಜ್ ಅಲ್ಲಿ ಸಣ್ಣ ಇದೆ. ಓಕೆನಾ? ಆಮೇಲೆ ಇದು ತೂಕ ಎಷ್ಟಿದೆ ಅಂತಂದ್ರೆ, ಒಂದು ಮೂತ್ರಪಿಂಡ 130ರಿಂದ 140 ಗ್ರಾಮ್ ಅಷ್ಟು ವೇ ಮಾಡುತ್ತೆ, ಅಂದ್ರೆ ತೂಕ ಇದೆ ಅಂತ ಇದು. ಓಕೆ, ಮೇನ್ ಇದರಲ್ಲಿ. ಆಮೇಲೆ ಉದರ ಭಾಗದಲ್ಲಿ ಇದೆ, ಇದು ಎಲ್ಲಿ ಲೊಕೇಟ್ ಆಗಿದೆ, ಎಲ್ಲಿ ಅಂದ್ರೆ ಎಲ್ಲಿದೆ ಇದು? ಉದರ ಹೊಟ್ಟೆಯ ಕೆಳ ಭಾಗದಲ್ಲಿ ಮೂತ್ರಪಿಂಡಗಳಿದೆ. ಮತ್ತೆ ಬೆನ್ನುಮೂಳೆಯ 2 ಪಾರ್ಶ್ವ, 2 ಸೈಡ್, ಹಿಂಗೆ ನಮ್ದು ಬೆನ್ನುಮೂಳೆ ಇರುತ್ತಲ್ಲ ಅಲ್ಲಿ 2 ಸೈಡ್ ಅಲ್ಲಿ ಈ ತರ ಲೊಕೇಟ್ ಆಗಿದೆ ಇದು. ಓಕೆನಾ? ಆಮೇಲೆ ಇದು ಒಂದು ರೆಡ್ಡಿಶ್ ಬ್ರೌನ್, ಕಿಡ್ನಿ ಬೀನ್ಸ್ ಅಂತ ನೋಡಿದ್ರೆ ನಿಮ್ಗೆ ನೆನಪಾಗ್ಬಿಡುತ್ತೆ. ಓಕೆ, ಬೀನ್ ಶೇಪ್ ಅಲ್ಲಿ ಇದೆ ಮತ್ತೆ ರೆಡ್ಡಿಶ್ ಬ್ರೌನ್ ಕಲರ್ ಅಲ್ಲಿ ಇದು ಕಿಡ್ನಿ ಬೀನ್ಸ್ ಇದೆ. ಮತ್ತೆ ಮುಖ್ಯವಾದ ಕೆಲಸ ಏನು ಇದರಲ್ಲಿ? ಮೂತ್ರಪಿಂಡದ ಮುಖ್ಯವಾದ ಕೆಲಸ ನಾನು ಹೇಳದ್ನಲ್ಲ, 4-5 ಇದಿದೆ ಅಷ್ಟೇ, ಅದನ್ನ ಜ್ಞಾಪಕ ಇಟ್ಕೋಬೇಕು. ಮೂತ್ರಪಿಂಡ ಇದೆ, ಅಲ್ಲಿಂದ ಮೂತ್ರನಾಳಗಳಿದೆ, ಅಲ್ಲಿಂದ ಮತ್ತೆ ಮೂತ್ರಕೋಶ ಮತ್ತೆ ಮೂತ್ರದ್ವಾರ. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ನಿಮ್ಗೆ ತುಂಬಾ ಸುಲಭವಾಗಿ ನೆನ್ಪಿಟ್ಕೊಂಡ್ಬಿಡ್ಬೋದು. ಮತ್ತೆ ಇದು ಅಷ್ಟೇ, ಚಿತ್ರದಲ್ಲಿ ನೋಡ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾದಂಗ. ಇದು ಮುಖ್ಯ ಕೆಲಸ ಏನು ಮೂತ್ರಪಿಂಡದ್ದು? ರಕ್ತ ಶೋಧನೆ ಆಗ್ಬೇಕು, ಇಲ್ಲಿ ರಕ್ತ ಫಿಲ್ಟರ್ ಆಗ್ಬೇಕು, ಸೋಸುವಿಕೆ ಆಗ್ಬೇಕು ಅಲ್ವಾ? ಇದೇನೇನೋ ಇರುತ್ತಲ್ವಾ ರಕ್ತಗಳು, ಅದನ್ನ ಸೋಸಿ ನೀರು ಎಲ್ಲ ತಕ್ಕೊಂಡು ಅದು ಆಚೆ ಹೋಗ್ಬೇಕು, ಅದನ್ನ ಆಚೆ ಹಾಕ್ಬೇಕು. ಇವು ಏನು ಹೆಂಗಾಗತ್ತೆ ಇದ್ರಲ್ಲಿ ಕಿಡ್ನಿನಲ್ಲಿ ರಕ್ತ ಶೋಧನೆ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು, ಅಲ್ಲಿ ಒಂದು ನೆಫ್ರಾನ್ ಅಂತ ಒಂದು ಯೂನಿಟ್ಸ್ ಆಫ್ ಕಿಡ್ನಿ, ಅವೆಲ್ಲ ಕಿಡ್ನಿದು ಮೂತ್ರಪಿಂಡದು ಘಟಕಗಳು, ಒಂದು ರಕ್ತ ಸೋಸೋ ಅಂತ ಘಟಕಗಳು ನೆಫ್ರಾನ್. ಅದು ತುಂಬಾ ಇಂಪಾರ್ಟೆಂಟ್. ಈಗ ಇದು ಸಿಂಪಲ್ ಆಗಿ ಹೆಂಗೆ ಹೋಗುತ್ತೆ, ಎಲ್ಲಿಂದ ಹೋಗುತ್ತೆ ಅಂತ ನಾನು ಸುಮ್ನೆ ಹಂಗೆ ಹೇಳಿದೀನಿ. ಡೀಟೇಲ್ ಹೋದಾಗ ಓಕೆ, ಒಂದು ಕಿಡ್ನಿ ತಗೊಳ್ತೀವಿ. ಈಗ ನಾವು ಉಸಿರಾಟದಲ್ಲಿ ನೋಡಿದ್ವಿ, ಆಮೇಲೆ ಪೋಷಣೆಯಲ್ಲಿ ನೋಡಿದ್ವಿ ಎಲ್ಲ, ವಿಲ್ಲೈಗಳು, ಆಲ್ವಿಯೋಲೈಗಳು ಇರುತ್ತೆ ನೋಡಿ, ಫಿಂಗರ್ ಲೈಕ್ ಬೆರಳು ರೀತಿಯಾದಂತ ರಚನೆಗಳು, ಅದಕ್ಕೆ ರಕ್ತನಾಳಗಳಿರುತ್ತೆ. ಮತ್ತೆ ಆಲ್ವಿಯೋಲೈ, ಅಲ್ಲೂ ಕೂಡ ರಕ್ತನಾಳಗಳು ಸಂಪರ್ಕ ಹೊಂದಿರುತ್ತೆ, ಆಲ್ವಿಯೋಲೈ ಗಾಳಿಗೂಡುಗಳು. ಅದೇ ರೀತಿ ಇಲ್ಲೂ ಕೂಡ ನೆಫ್ರಾನ್ಸ್ಗಳಂತ ಇರುತ್ತೆ ಇದ್ರಲ್ಲಿ ಆಯ್ತಾ. ಅದಕ್ಕೆ ಚಿತ್ರ ನೋಡೋಣ. ಓಕೆ, ಫಸ್ಟ್ ಮೂತ್ರ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಈ ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನ ಸೋಸ್ಬಿಟ್ಟು ಹೊರ ತೆಗೆದ್ಬಿಟ್ರೆ ಅದೇ ಮೂತ್ರ. ಅದೆಲ್ಲ ಆಗತ್ತೆ ತಯಾರಿಕೆ ಇದ್ರಲ್ಲೇನೆ, ಮೂತ್ರಪಿಂಡದಲ್ಲಿ ಆಗತ್ತೆ. ಈಗ ಹೆಂಗಾಗತ್ತೆ ರಕ್ತ ಶುದ್ಧೀಕರಣ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು,
ಏನಾಗುತ್ತೆ ಮೇನ್ ಆಗ್ಬೇಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಹೆಂಗ್ ತೆಗ್ದಾಕ್ತಿವಿ ಹಂಗೆ ರಕ್ತದಿಂದ ಯೂರಿಯಾ, ಯೂರಿಕ್ ಆಸಿಡ್, ಅಮೋನಿಯಾ ಅಂದ್ರೆ ನೈಟ್ರೋಜನಸ್ ತ್ಯಾಜ್ಯಗಳು ಏನಿರುತ್ತೆ, ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಆಚೆ ತೆಗೆದು ಹಾಕ್ಬೇಕು ಅಷ್ಟೇನೆ. ಅದನ್ನೇ ಶುದ್ಧೀಕರಣ ಅಂತ, ರಕ್ತದ ಶುದ್ಧೀಕರಣ ಅಂತ ಕರಿತೀವಿ. ಈ ಸೋಸುವ ಘಟಕಗಳು ಹೇಳಿದ್ನಲ್ಲ ನಾನು, ಮೇನ್ ಮೂಲಭೂತ ಮೂತ್ರಪಿಂಡದಲ್ಲಿರುವ ಮೂಲಭೂತ ಸೋಸುವ ಘಟಕಗಳು ನೆಫ್ರಾನ್. ಅದೇನಂತೀವಿ ನೆಫ್ರಾನ್. ತುಂಬಾ ಇಂಪಾರ್ಟೆಂಟ್. ಇದ್ರ ಡಯಾಗ್ರಾಮ್ ಕೂಡ ನೀವು ನೋಡ್ಕೋಬೇಕಾಗತ್ತೆ. ಆಮೇಲೆ ಅಲ್ಲಿ ಲೋಮನಾಳಗಳ ಗುಂಪು ಅಂದ್ರೂ ಇದನ್ನು ಅಂತಾನು ಕರಿಬಹುದಂತೆ. ಓಕೆ, ನೆಫ್ರಾನ್ ಹೆಂಗ್ ರಚನೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಓಕೆನಾ. ನೋಡಿ ಇಲ್ಲಿದೆ ನೆಫ್ರಾನ್ ಹೆಂಗಿದೆ ನೋಡಿ. ಇಲ್ಲಿ ಮುಖ್ಯವಾದಂಥದ್ದು ಏನಪ್ಪಾ ಅಂತಂದ್ರೆ, ಒಂದು ಯು ಶೇಪ್ ಅಲ್ಲಿ ಒಂದು ಇದು ಇರುತ್ತೆ, ಒಂದು ಯು ಶೇಪ್ ಫಸ್ಟ್ ಅಲ್ಲಿಗೆ ಬರುತ್ತೆ. ರೀನಲ್ ಅಪಧಮನಿಯಿಂದ ರಕ್ತ ಏನು ಇದಾಗಿರುತ್ತಲ್ಲ, ಯಾವ್ದು ರಕ್ತ ಶುದ್ಧ ಆಗ್ಬೇಕಲ್ಲ, ಅದೇನಾಗುತ್ತೆ ಅಪಧಮನಿಯ ಮೂಲಕ, ಅಪಧಮನಿ ತಾನೆ, ಅಪಧಮನಿ ಮೂಲಕ ಏನಾಗುತ್ತೆ ಈ ಬೌಮನನ ಕೋಶ ಅಂತ ಒಂದು ಸೆಲ್, ಬೌಮನ ಯು ಶೇಪ್ ಅಲ್ಲಿ ಇರುತ್ತೆ, ಅದು ಒಂದು ಬೌಮನನ ಕೋಶ. ಅದ್ರೊಳಗಡೆ ಗ್ಲಾಮರುಲಸ್ ಅನ್ನೋ ಒಂದು ಸೆಲ್, ಗ್ಲಾಮರುಲಸ್ ಅನ್ನೋ ಒಂದು ಕೋಶ, ಜೀವಕೋಶ ಇರುತ್ತೆ. ಅಲ್ಲಿಗೆ ಏನಾಗುತ್ತೆ ರೀನಲ್ ಅಪಧಮನಿಯ ಮೂಲಕ ಈ ರಕ್ತ ಬರುತ್ತೆ. ಇಲ್ಲಿ ಸೋಸುವಿಕೆ ಆಗುತ್ತೆ, ಫಿಲ್ಟರ್ ಮಾಡಿಬಿಡುತ್ತೆ. ಬಟ್ ಈ ಫಿಲ್ಟರ್ ಮಾಡಿದಾಗ ಏನಾಗುತ್ತೆ, ಎಲ್ಲದನ್ನು ಫಿಲ್ಟರ್ ಅಂದ್ರೆ ಸ್ವಲ್ಪ ಜಾಸ್ತಿನೇ ಫಿಲ್ಟರ್ ಮಾಡ್ಬಿಡುತ್ತೆ. ಬೇಕಾಗಿರೋದ್ನು ಕೂಡ ವಿಟಮಿನ್ಸ್, ಆಮೇಲೆ ಬೇಡದೇ ಇರೋ ತ್ಯಾಜ್ಯ ಜೊತೆಗೆ ಬೇಕಾಗಿರೋದನ್ನು ಕೂಡ ಏನ್ ಮಾಡ್ಬಿಡುತ್ತೆ ಫಿಲ್ಟರ್ ಮಾಡ್ಬಿಡುತ್ತೆ. ಸ್ವಲ್ಪ ಜಾಸ್ತಿ ಫಿಲ್ಟರ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಫಿಲ್ಟರ್ ಆಗಿದ್ದು ನೋಡಿ. ಇದು ನೆಕ್ಸ್ಟ್ ಈ ಕೊಳವೆ ಆಕಾರದ ಭಾಗ ಇದೆಯಲ್ಲ, ಇಲ್ಲಿಂದ ಇದಕ್ಕೂ ಕೂಡ ಸೇಮ್ ಇದೆ ಕ್ಯಾಪಿಲರೀಸ್ ನೋಡಿ. ಇದೆಲ್ಲ ರೆಡ್ ಕಲರ್ ಅಲ್ಲಿ ಏನ್ ಕಾಣ್ತಿದೆಯಲ್ಲ ನಿಮ್ಗೆ, ಇವೆಲ್ಲ ಏನಪ್ಪಾ ಅಂತಂದ್ರೆ ಲೋಮನಾಳ, ಇವೆಲ್ಲ ರಕ್ತನಾಳಗಳು ಆಯ್ತಾ. ಇವೆಲ್ಲ ಏನಾಗುತ್ತೆ ಆ ರೀನಲ್ ಅಪಧಮನಿಯ ಕವಲು ಅಂತ ಹೇಳ್ತೀವಿ. ಇದು ಎಲ್ಲ ರಕ್ತ ಅಲ್ಲಿ ಓಡಾಡ್ತಾ ಇರುತ್ತೆ. ಇಲ್ಲಿಂದ ಸೋಸುವಿಕೆ ಆದಂತ ರಕ್ತ ಎಲ್ಲ ಹಿಂಗಾಗಿ ಹೋಗ್ಬೇಕಾಗಿರುತ್ತೆ. ಬಟ್ ಈ ಕೊಳವೆ ಆಕಾರದ ಭಾಗ ಇರುತ್ತಲ್ಲ, ಇಲ್ಲಿಂದ ಈ ಸೋಸುವಿಕೆ ಆಗಿ ಹೋಗಿರುತ್ತೆ. ಬಟ್ ಈ ಇಂಪಾರ್ಟೆಂಟ್ ಏನೇನೋ ವಿಟಮಿನ್ಸ್, ಅಮೈನೋ ಆಸಿಡ್ಸ್ ಇದನ್ನು ಕೂಡ ಅದು ಶೋಧಿಸ್ಬಿಟ್ಟಿರುತ್ತೆ. ಸೊ ಬಟ್ ಆದ್ರೆ ದೇಹಕ್ಕೆ ಬೇಕು, ಅದು ಬಿಡೋದಿಲ್ಲ. ಇಲ್ಲ ಬಾಬಾ ಇದನ್ನು ಕೂಡ ವಾಪಸ್ ಹೀರಿಕೆ ಆಗತ್ತೆ. ಮತ್ತೆ ಈ ನಾಳಗಳ ಮೂಲಕ ಏನಾಗತ್ತೆ ಮತ್ತೆ ಮರು ಹೀರಿಕೆ ಆಗತ್ತೆ, ಮತ್ತೆ ಅಬ್ಸರ್ವ್ ಮಾಡುತ್ತೆ ಏನೇನು ಇಂಪಾರ್ಟೆಂಟ್. ಈಗ ತ್ಯಾಜ್ಯ ಅಲ್ದೇನೆ ಅದು ಕೂಡ ಬೇಕಾಗಿರತಕ್ಕಂತ ವಸ್ತುಗಳು ಕೂಡ ಅಲ್ಲೇನಾಗ್ಬಿಟ್ಟಿರುತ್ತೆ ಸೋಸ್ಬಿಟ್ಟಿರುತ್ತಲ್ವಾ, ಅದನ್ನ ಏನ್ ಮಾಡತ್ತೆ ಅದು ಮತ್ತೆ ಮರು ಹೀರಿಕೆ ಮಾಡ್ಕೊಂಡು ಮತ್ತೆ ಅದನ್ನ ಲೋಮನಾಳಕ್ಕೆ ಕಳಿಸಿ ಹೋಗಪ್ಪ ರಕ್ತ ಎಲ್ಲಾ ಭಾಗಗಳಿಗೂ ಹೋಗು ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಇದ್ರ ಮೂಲಕ ಹೋಗುತ್ತೆ. ಮತ್ತೆ ಅದು ರೀನಲ್ ಅಭಿಧಮನಿಯ ಮೂಲಕ ಮತ್ತೆ ಶುದ್ಧ ರಕ್ತ ಆಗಿ ಅದು ಸೇರ್ಕೊಳ್ಳುತ್ತೆ. ಆಮೇಲೆ ಈ ಮಿಕ್ಕಿದ ನೆಫ್ರಾನ್ ಕೊಳವೆ ಆಕಾರ ಭಾಗದಲ್ಲಿ ಇರುತ್ತಲ್ವಾ, ಏನು ಇದು ನೀರು ಅಬ್ಸಾರ್ಬ್ ಆಗಿ ಇದು ಅದೇನ್ ಮಾಡುತ್ತೆ ಸಂಗ್ರಾಹಕ ನಾಳಕ್ ಬರುತ್ತೆ. ಇಲ್ಲಿಂದ ಬಂದ ಈ ತರ ನೆಫ್ರಾನ್ಸ್ಗಳು ಮಿಲಿಯನ್ಸ್ ಇರುತ್ತಂತೆ. ಎಷ್ಟು ನೆಫ್ರಾನ್ಸ್ಗಳು ಒಂದ್ ಕಿಡ್ನಿನಲ್ಲೇನೆ 600 to 700 ನೆಫ್ರಾನ್ಸ್ ಇರುತ್ತಂತೆ. ಈ ತರ ನೋಡಿ ಎಷ್ಟು ಅಪ್ಪ ನಿಜವಾಗ್ಲೂ ವಿಸ್ಮಯ ಆಗ್ಬೇಕು ಇವನ್ನೆಲ್ಲ ನೋಡಿ ಅಂತ ಹೇಳ್ತೀವಲ್ಲ, ಆತರ ಅಂದ್ರೆ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ವ್ಯವಸ್ಥಿತವಾಗಿ ಎಷ್ಟು ಚೆನ್ನಾಗಿ ಮಾಡಿದ ಅಂದ್ರೆ ಪ್ರಕೃತಿ, ಎಷ್ಟು ಆ ದೇವರು ಸೃಷ್ಟಿ ಅಂತಾರಲ್ಲ ಅದು ನಿಜವಾಗ್ಲೂ ಅದ್ಭುತ ಆಯ್ತಾ. ಆಮೇಲೆ ಎಲ್ಲ ಏನ್ ಮಾಡ್ತವೆ ಈ ಸಂಗ್ರಾಹಕ ನಾಳಕ್ಕೆ ಆ ನೀರ್ನ ಅಬ್ಸರ್ವ್ ಮಾಡ್ಕೊಂಡು ಇದೆಲ್ಲ ರಕ್ತ ಎಲ್ಲ ಅಲ್ಲಿಗೆ ಹೊರಟೋಗ್ಬಿಡುತ್ತೆ. ನೆಕ್ಸ್ಟ್ ತ್ಯಾಜ್ಯ ಏನ್ ಮಿಕ್ಕಿದೆ ಅದೆಲ್ಲ ಈ ಪೈಪ್ ಮೂಲಕ ನೆಫ್ರಾನ್ ಕೊಳವೆ ಆಕಾರದ ಮೂಲಕ ಏನಾಗುತ್ತೆ ಸಂಗ್ರಾಹಕ ನಾಳಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಎಲ್ಲಾ ಇದರಿಂದನೂ ನೆಫ್ರಾನ್ಸ್ ಇಂದನೂ ಬಂದು ಎಲ್ಲ ಸಂಗ್ರಾಹಕ ನಾಳ ಅಂತ ಅಂದ್ರೆ ಸಂಗ್ರಹ ಮಾಡುತ್ತೆ. ಅದು ಎಲ್ಲ ಸಂಗ್ರಹ ನಾಳಕ್ಕೆ ಬಂದು ಅಲ್ಲಿಂದ ನೆಕ್ಸ್ಟ್ ನಾಳ ಇತ್ತಲ್ವಾ ಮತ್ತೆ ಮೂತ್ರ ನಾಳಕ್ಕೆ ಹೋಗುತ್ತೆ. ಅಲ್ಲಿಂದ ಮತ್ತೆ ಮೂತ್ರಕೋಶಕ್ಕೆ ಬರುತ್ತೆ. ಅಲ್ಲಿ ಯೂರಿನ್ ಮೂತ್ರ ಒಂದಿಷ್ಟು ಸಮಯ ಒಂದು ಲಿಮಿಟ್ ಇರುತ್ತೆ, ಒಂದ್ ಮಿತಿ ಒಂದಿಷ್ಟೊತ್ತು ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಒಂದು ನರ್ವಸ್ ಸಿಸ್ಟಮ್ ಇಂದ ಪ್ರಚೋದನೆ ಆಗ್ಬೇಕದು ಆಚೆ ಹೋಗ್ಬೇಕು ಮೂತ್ರ ಅಂತ ಹೇಳ್ಬಿಟ್ಟು ಆಯ್ತಾ. ಅದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಓದ್ತೀವಿ ನಾವು, ನಿಯಂತ್ರಣ ಮತ್ತೆ ಸಹಭಾಗಿತ್ವ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಹೆಂಗೆ ಕೋಆರ್ಡಿನೇಟ್ ಆಗುತ್ತೆ ಎಲ್ಲ ದೇಹದ ಇದಕ್ಕೆ. ಸೊ ಅವಾಗ ಏನಾಗತ್ತೆ
ಎಲ್ಲ ಮೂತ್ರಕೋಶದಲ್ಲಿ ಸ್ವಲ್ಪ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋರ್ ಆಗತ್ತೆ. ಸ್ಟೋರ್ ಆಗ್ಬಿಟ್ಟು ಯಾವಾಗ ಪ್ರಚೋದನೆ ಬರುತ್ತೆ ಹೋಗ್ಬೇಕು ಮೂತ್ರಕ್ಕೆ ಅಂತ ಹೇಳ್ಬಿಟ್ಟು, ಅವಾಗ ಮೂತ್ರಕೋಶದಿಂದ ಮೂತ್ರದ್ವಾರದ ಮೂಲಕ ಇದು ವಿಸರ್ಜನೆ ಆಗತ್ತೆ. ಗೊತ್ತಾಯ್ತಲ್ಲ? ಇದು ನೋಡಿ, ಸೋಸುವಿಕೆಯಲ್ಲಿ ಏನಪ್ಪಾ ಗ್ಲಾಮರುಲಸ್ ಇರುತ್ತೆ. ಅದೇನ್ ಮಾಡುತ್ತೆ, ಎಲ್ಲದನ್ನು ಸೋಸುವಾಗ ಅಮೈನೋ ಆಮ್ಲ, ಲವಣ ಎಲ್ಲ ನೀರಿನಂತ ಇದನ್ನ ಅರಿವಾಗ ಅದು ಅರಿಬಿಟ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಿಂದ ಆಗುತ್ತೆ. ಮತ್ತೇನಾಗುತ್ತೆ, ಇದರಲ್ಲಿ ಮರು ಹೀರಿಕೆ ಆಗತ್ತೆ. ನೀರು ಎಷ್ಟು ಅಧಿಕ ಆಗಿದೆ, ಎಷ್ಟು ತ್ಯಾಜ್ಯಗಳನ್ನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ತ್ಯಾಜ್ಯ ಮೂಲಕ ಎಷ್ಟು ತ್ಯಾಜ್ಯ ಆಚೆ ಹೋಗ್ಬೇಕು ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ. ಮೂತ್ರಪಿಂಡದಲ್ಲಿ ಉತ್ಪತ್ತಿಯಾದ ಮೂತ್ರ ಏನಾಗತ್ತೆ, ಅದೇ ಸೇಮ್ ಅದಷ್ಟು ಇದಾಯ್ತಲ್ಲ. ಮೂತ್ರನಾಳದ ಮೂಲಕ ಮೂತ್ರಕೋಶಕ್ಕೆ ಬರುತ್ತೆ, ಮೂತ್ರಕೋಶದಿಂದ ಮೂತ್ರದ್ವಾರದ ಮೂಲಕ ಸ್ವಲ್ಪ ಇದು ಸಂಗ್ರಹ ಆಗಿರುತ್ತೆ. ಅದು ಪ್ರಚೋದನೆ ನಮ್ಮ ಬ್ರೈನ್ಗೆ ಹೋಗುತ್ತೆ. ಓಕೆ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಅಂದ್ರೆ ಅಲ್ಲಿಗಲ್ಲಿಗೂ ನಿಯಂತ್ರಣ ಇರುತ್ತೆ ನೋಡಿ. ಆ ಸ್ನಾಯುವಿಂದ ಆಗಿರುತ್ತಲ್ವ ಮೂತ್ರಕೋಶ, ಅದು ಅಷ್ಟು ಕನೆಕ್ಟ್ ಆಗಿರುತ್ತೆ ಬ್ರೈನ್ಗೆ. ಬ್ರೈನ್ ಇಂದ ಒಂದು ಮೆಸೇಜ್ ಬರ್ಬೇಕು, ಓಕೆ ಮೂತ್ರ ವಿಸರ್ಜನೆ ಮಾಡ್ಬೇಕು ಅಂದಾಗ ಆ ಒಂದು ಪ್ರಚೋದನೆ ಉಂಟಾಗ್ಬೇಕು. ಆ ಪ್ರಚೋದನೆ ಉಂಟಾದಾಗ ಏನಾಗುತ್ತೆ, ಅರ್ಜ್ ಪ್ರಚೋದನೆ ಉಂಟಾದಾಗ ನಾವು ಅದು ಮೂತ್ರಕೋಶ ಏನಾಗುತ್ತೆ, ಮೂತ್ರದ್ವಾರದ ಮೂಲಕ ಮೂತ್ರನ ಆಚೆ ಹಾಕ್ತಿವಿ. ಇದು ಮನುಷ್ಯರಲ್ಲಿ ವಿಸರ್ಜನೆ ಆಯ್ತು. ಇದಾಯ್ತು, ಮುಗಿತು. ನೆಕ್ಸ್ಟ್ ಸಸ್ಯಗಳಲ್ಲಿ ವಿಸರ್ಜನೆ ಹೆಂಗಾಗತ್ತೆ ನೋಡೋಣ. ಓಕೆ, ಇದು ಸಸ್ಯಗಳಲ್ಲಿ ವಿಸರ್ಜನೆ ಅಂತ ಕಷ್ಟ ಏನಿಲ್ಲ, ಸ್ವಲ್ಪ ಈಸಿನೇ. ಅದರಲ್ಲಿ ಅದಕ್ಕೆ ಅಂತ ಸಪರೇಟ್ ಆದ ಅಂಗಗಳೇನಿಲ್ಲ. ಸೊ ಹಂಗಾಗಿ ನಾವು ತಿಳ್ಕೊಂಡಿದ್ವಲ್ವಾ, ಬಾಷ್ಪ ವಿಸರ್ಜನೆ ಮೂಲಕ ನೀರನ್ನ ಆಚೆ ಹಾಕತ್ತೆ. ಹೆಚ್ಚಾಗಿರೋ ನೀರು ಬಾಷ್ಪ ವಿಸರ್ಜನೆ ಆವಿ ಮೂಲಕ ಹೊರ ಹಾಕತ್ತೆ, ಅದು ಒಂದು. ನೆಕ್ಸ್ಟ್ ರಸದಾನಿಗಳಲ್ಲೂ ಕೂಡ ಸಂಗ್ರಹ ಮಾಡಿ ಇಟ್ಕೊಂಡಿರ್ತದೆ, ಅದು ಹಂಗೇ ಇರುತ್ತಂತೆ. ಆಮೇಲೆ ಎಲೆಗಳು ಉದುರುತ್ತೆ ನೋಡಿದ್ರ, ಎಷ್ಟೊಂದ್ ಇದ್ರಲ್ಲಿ ಎಲೆಗಳೆಲ್ಲ ಹಂಗೆ ಇದಾಗ್ಬಿಟ್ಟು ಎಲೆಗಳು ಉದುರೋಗುತ್ತೆ, ಅದು ಕೂಡ ಒಂದು ರೀತಿಯಾದಂತಹ ವಿಸರ್ಜನೆ. ಆಮೇಲೆ ಮತ್ತೆ ಈ ಮರಗಳಲ್ಲಿ ನೋಡಿದೀರಾ ಅಂಟು, ನಾವೆಲ್ಲ ಅವಾಗ ನೋಡ್ತಾ ಇದ್ವಿ, ಅದೆಲ್ಲ ಅಂಟು ರೂಪದಲ್ಲಿ ದೊಡ್ಡ ದೊಡ್ಡ ಮರಗಳಲ್ಲಿ ಅಂಟು ತರ ಒಂದಿರುತ್ತೆ, ಅದು ಕೂಡ ತ್ಯಾಜ್ಯ. ಅದು ತ್ಯಾಜ್ಯ ರೂಪ, ಇದನ್ನ ತ್ಯಾಜ್ಯನ ಆಚೆ ಹಾಕುವಂತಹ ಒಂದು ವಿಸರ್ಜನೆ ಒಂದು ಇದು. ಅದು ಗಿಡಗಳಲ್ಲಿ ಮರಗಳಲ್ಲಿ. ಮತ್ತೆ ರಾಳ ಅಂತಾರೆ, ಅದು ಕೂಡ ಒಂದು ತ್ಯಾಜ್ಯ. ಮತ್ತೆ ಕೆಲವನ್ನ ಮಣ್ಣಲ್ಲೂ ಕೂಡ ತ್ಯಾಜ್ಯ ವಸ್ತುಗಳನ್ನ ವಿಸರ್ಜಿಸುತ್ತೆ. ಸೊ ಇಷ್ಟು ಸಸ್ಯಗಳಲ್ಲಿ. ಅದು ಸಸ್ಯಗಳಲ್ಲಿ ವಿಸರ್ಜನೆ ಏನು ತುಂಬಾ ಕಡಿಮೆನೇ ಇದೆ, ಜಾಸ್ತಿ ಏನಿಲ್ಲ. ಇಷ್ಟು ಸಸ್ಯಗಳಲ್ಲಿ ವಿಸರ್ಜನೆ. ಓಕೆ, ಎಲ್ಲ ಮುಗಿಸಿದ್ದೀನಿ. ಓಕೆ, ಏನಾದ್ರು ಬಿಟ್ಟಿದ್ದೀನಾ ಪಾಯಿಂಟ್? ತುಂಬಾ